हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदुमन दक्षिणेश्वर यात्ರೆಗೆ गोप्त दाप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ। ಗುಪ್ತ ದಾಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ। ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿಕೆ। ಸಂಜೆಯಾಗಲು ತವ की पुदु मन दक्षिणेश्वर यात्ರೆಗೆ अत्त केशव चंद्रसेनन भक्ति नमनव काणुवे। अत्त केशव चंद्रसेनन भक्ति नमनव काणुवे। इत्त मत्त गिरीश घोषन चंद्र चित्तदि कೈಯುವೆ। ಸಂಜೆಯಾಗಲು ತವ की पुदु मन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ ಸಂಜೆಯಾಗಲು ತವ की पुदु मन दक्षिणेश्वर यात्ರೆಗೆ ಸಂಜೆಯಾಗಲು ತವ की पुदु मन दक्षिणेश्वर यात्ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। 22 ಸೆಪ್ಟೆಂಬರ್ 1883 ಭಾದ್ರಪದ ಕೃಷ್ಣ ಸಪ್ತಮಿ ಭಾನುವಾರ. ಪರಮಹಂಸರು ದಕ್ಷಿಣೇಶ್ವರದಲ್ಲಿ ರಾಖಾಲ ಮಾಸ್ಟರ್ ಮತ್ತು ಇನ್ನೂ ಕೆಲವು ಭಕ್ತರೊಡನೆ ತಮ್ಮ ಕೊಠಡಿಯಲ್ಲಿ ಕುಳಿತಿದ್ದಾರೆ. ಹಾಜರ ಹೊರಗಿನ ವರಾಂಡದಲ್ಲೇ ಕುಳಿತಿದ್ದಾನೆ. ಪರಮಹಂಸರು ಭಕ್ತರೊಡನೆ ಮಾತುಕತೆ ಆಡ್ತಿದ್ದಾರೆ. ಶ್ರೀರಾಮಕೃಷ್ಣರು ಒಬ್ಬನಿಗೆ ಹೇಳ್ತಾರೆ, ಈಗ ಕೆಲವು ಕಾಲದಿಂದ ನರೇಂದ್ರನಿಗೆ ನಿನ್ನನ್ನು ಕಂಡ್ರೂ ಆಗುತ್ತಿಲ್ಲ. ಯಾಕಾತ ನನ್ನನ್ನು ನೋಡೋದಕ್ಕೆ ಅದರ ಸೇನ ಮನೆಗೆ ಬರಲಿಲ್ಲ? ಮಾಸ್ಟರ್ ಮಾಷಿಯ ಇದನ್ನು ಬರೆದ, ನಾವು ಅದನ್ನ ಓದ್ತೇವೆ. ಇದರಿಂದ ನಮಗೇನು ಗೊತ್ತಾಗುತ್ತೆ? ಏನು ಗೊತ್ತಾಗೋದಿಲ್ಲ. ನರೇಂದ್ರನ್ ಕಂಡ್ರೆ ಆಗೋದಿಲ್ವಂತೆ. ಅಲ್ಲ, ನರೇಂದ್ರನಿಗೆ ಆ ಭಕ್ತನೊಬ್ಬನನ್ನು ಕಂಡ್ರೆ ಆಗೋದಿಲ್ವಂತೆ. ನರೇಂದ್ರನಿಗೂ ಕೂಡ ಕೆಲವರಿಗೆ ಆಗೋದು, ಕೆಲವ್ರನ್ನ ಕಂಡ್ರೆ ಆಗೋದು, ಕೆಲವ್ರನ್ನ ಕಂಡ್ರೆ ಆಗದೆ ಇರೋದು ಅಂತ ನಾವು ಉಂಟು ಅಂತ ಈಗ ಅರ್ಥ ಮಾಡ್ಕೋಬಹುದು. ಆಮೇಲೆ ಆತ ಯಾಕೆ ನನ್ನ ಅದರಸೇನ ಮನೆಗೆ ನಾನು ಹೋಗಿದ್ದಾಗ ನನ್ನನ್ನು ಯಾತಕ್ಕೆ ನೋಡೋಕೆ ಬರಲಿಲ್ಲ ಅಂತ. ಇದೊಂದು ಲೋಕಾಭಿರಾಮವಾದ ಮಾತು. ಎರಡನೇದು. ಮೊದಲನೇದು, ಈಗ ಕೆಲವು ಕಾಲದಿಂದ ನರೇಂದ್ರನಿಗೆ ನಿನ್ನನ್ನು ಕಂಡ್ರೂ ಆಗುತ್ತಿಲ್ಲ ಅಂತ. ಶ್ರೀರಾಮಕೃಷ್ಣರ ಜೀವನ, ಅವರು ತಮ್ಮ ಸನ್ಯಾಸಿ ಶಿಷ್ಯರೊಂದಿಗೆ ಮತ್ತು ಅತ್ಯಂತ ತೀವ್ರವಾದ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಳುಗಿದವರೊಂದಿಗೆ ಯಾವ್ಯಾವ ವ್ಯವಹಾರವನ್ನೆಲ್ಲ ಇಟ್ಕೊಳ್ತಾ ಇದ್ರು, ಏನೇನು ವ್ಯಕ್ತಿಗತವಾದಂತಹ ವಿಚಾರಗಳು ಅಲ್ಲಿ ಹೇಳ್ತಾ ಇದ್ವು, ಇವುಗಳನ್ನೆಲ್ಲ ನಾವು ಅಧ್ಯಯನ ಮಾಡಿದರೆ ಮಾತ್ರ ಈ ವಾಕ್ಯಗಳಿಗೆ ಅರ್ಥ ಸಿಗುತ್ತೆ. ರಾಖಾಲ ಶ್ರೀರಾಮಕೃಷ್ಣರಿಂದ ಉಪದಿಷ್ಟನಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೀವ್ರವಾಗಿ ತೊಡಗಿದಾಗ ಅವನಿಗೆ ಮನುಷ್ಯರೊಡನೆ ಇರುವುದಕ್ಕೆ ಸಾಧ್ಯವಿಲ್ಲದಿರತಕ್ಕಂಥ ಒಂದು ಮಾನಸಿಕ ಅವಸ್ಥೆ ಬಂತಂತೆ. ಅದನ್ನ ಶ್ರೀರಾಮಕೃಷ್ಣರಿಗೆ ಆತ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಿಜ, ನನಗೂ ಅಂಥದ್ದೊಂದು ಸ್ಥಿತಿ ಬಂದಿತ್ತು ಅಂತ. ಆಮೇಲೆ ಸ್ವಲ್ಪ ದಿನ ಆದ ಮೇಲೆ ಹೇಳ್ತಾನೆ ರಾಖಾಲ ಶ್ರೀರಾಮಕೃಷ್ಣರಿಗೆ, ಈಗೀಗ ನಿಮ್ಮ ಸಹವಾಸವೂ ನನಗೆ ರುಚಿಸುತ್ತಿಲ್ಲ ಅಂತ. ನೀವು ನನ್ನೊಂದಿಗೆ ಇದ್ರೂ ಕೂಡ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಆಧ್ಯಾತ್ಮಿಕ ಭಾವ ಅದು ತೀವ್ರವಾದಾಗ ಎಂಥ ಅವತಾರ ಪುರುಷನೇ ಆದರೂ ಕೂಡ ಈ ಒಂದು ಲೌಕಿಕ ಶರೀರ ಅಂತ ಅನ್ನೋದನ್ನ ಇಟ್ಕೊಂಡಿರ್ತಾನಲ್ಲ, ಆ ಶರೀರದಿಂದ ಕೂಡಿದಂತಹ ಒಂದು ವ್ಯಕ್ತಿತ್ವ ತನ್ನ ಪಕ್ಕದಲ್ಲಿ ಇರುವುದನ್ನು ಕೂಡ ಈ ಸಾಧಕ ಸಹಿಸೋದಿಲ್ವ. ಕೇವಲ ಆ ಶುದ್ಧವಾದಂತಹ ಆಧ್ಯಾತ್ಮಿಕತೆಯನ್ನ ಒಳಗಡೆ ಜೀವ ಅನುಭವಿಸಬೇಕು ಅಂತ ಇಷ್ಟಪಡುತ್ತೆ. ಆದರೆ ಹಸಿವೆ ಆದರೆ ಮಾತ್ರ ಯಾರಾದರೂ ಒಬ್ರು ಕಾಲಕ್ಕೆ ಹಾಕೋರು ಬೇಕಾಗತ್ತೆ. ಆ ವಿಚಾರ ಬೇರೆ. ನರೇಂದ್ರ
ಆತ ಕೂಡ ಅತ್ಯಂತ ಉನ್ನತ ಮಟ್ಟದ ಆಧ್ಯಾತ್ಮಿಕ ಸಾಧಕ. ಅಲ್ಲದೆ ಶ್ರೀರಾಮಕೃಷ್ಣರ ವಿಶೇಷವಾದ ದರ್ಶನ ಸ್ಪರ್ಶನ ಭಾಷಣಗಳಿಂದ ವಿಶೇಷವಾದ ಆಧ್ಯಾತ್ಮಿಕ ಶಕ್ತಿ ತರಂಗವನ್ನು ಪಡೆದುಕೊಂಡವನು. ಕೇವಲ ತನ್ನ ಸಾಧನೆಯಿಂದ ಮಾತ್ರವೇ ಆತ ಆಧ್ಯಾತ್ಮಿಕ ಶಕ್ತಿ ಸಂಪನ್ನನಾದವನಲ್ಲ. ಶ್ರೀರಾಮಕೃಷ್ಣರ ವಿಶೇಷವಾದ ಗುರು ಅನುಗ್ರಹ ಅಂತಿರ್ತಕ್ಕಂಥದ್ದು ಅವನಲ್ಲಿ ಧಾರೆ ಧಾರಿಯಾಗಿ ಹರಿದು ಹೋಗಿತ್ತು. ಆದ್ರಿಂದ ಅವನಲ್ಲೂ ಕೂಡ ಆ ಬಗೆಯ ಆಧ್ಯಾತ್ಮಿಕ ಭಾವ ಅಂತ ಹೇಳ್ತಕ್ಕಂಥದ್ದು ಜಾಗೃತಗೊಂಡದ್ದರಿಂದ ಆತನಿಗೆ ವ್ಯಕ್ತಿಗಳೊಂದಿಗೆ ಮಾತನಾಡದಿರುವಂತಹ ಒಂದು ಮಾನಸಿಕ ಸ್ಥಿತಿ ಬಂದಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಈಗ ಕೆಲವು ಕಾಲದಿಂದ ನರೇಂದ್ರನಿಗೆ ನಿನ್ನನ್ನು ಕಂಡ್ರೂ ಆಗುತ್ತಿಲ್ಲ ಅಂತ. ಬಳಿಕ ಹೇಳ್ತಾರೆ, ಆ ನರೇಂದ್ರನನ್ನು ಎಷ್ಟು ಕೊಂಡಾಡಿದ್ರೂ ಕೂಡ ನಮ್ಮ ರಾಮಕೃಷ್ಣನಿಗೆ ತೃಪ್ತಿ ಇಲ್ಲ. ನರೇಂದ್ರನಲ್ಲಿ ಎಷ್ಟೊಂದು ಗುಣಗಳು, ಹಾಡುವುದರಲ್ಲಿ, ಬಾಜಿಸುವುದರಲ್ಲಿ, ಓದು ಬರಹದಲ್ಲಿ ಎಲ್ಲದರಲ್ಲೂ ನಿಪುಣ. ಆತ ಸ್ವಾತಂತ್ರ್ಯ ಪ್ರೇಮಿ, ಯಾರನ್ನೂ ಲೆಕ್ಕಕ್ಕೆ ಇಡುವುದಿಲ್ಲ. ಅಂದು ಕ್ಯಾಪ್ಟನ್ ವಿಶ್ವನಾಥನ ಗಾಡಿಯಲ್ಲಿ ಕಲ್ಕತ್ತಾದಿಂದ ಹಿಂತಿರುಗುತ್ತಿದ್ದ ನರೇಂದ್ರ ಬಂದು ತನ್ನ ಹತ್ರ ಕುಳಿತುಕೊಳ್ಬೇಕು ಅಂತ ಕ್ಯಾಪ್ಟನ್ನು ಆತನನ್ನು ಬಹಳವಾಗಿ ಕೇಳಿಕೊಂಡ. ಆದರೂ ಆತ ಹೋಗಿ ಆತನ ಎದುರುಗಡಿಯಲ್ಲೇ ಕುಳಿತುಕೊಂಡ. ಕ್ಯಾಪ್ಟನ್ ಕಡೆ ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಕ್ಯಾಪ್ಟನ್ ವಿಶ್ವನಾಥ ಕೂಡ ಶ್ರೀರಾಮಕೃಷ್ಣ ಅತ್ಯಂತ ಆಪ್ತ ಭಕ್ತ, ವಯಸ್ಸಿನಲ್ಲಿ ಹಿರಿಯ. ಇವನು ಹುಡುಗ ಪೋರ. ಅವನನ್ನು ಕೇಳ್ಕೊಳ್ತಾ ಇದ್ದಾನೆ. ಅವನು ತನ್ನ ಪಕ್ಕದಲ್ಲಿ ನರೇಂದ್ರ ಕೂತ್ರೆ ಅವನಿಗೆ ಒಂದು ಆನಂದ. ಪಕ್ಕದಲ್ಲಿ ಕೂರಿಸ್ಕೊಳ್ಳೋಣ ಅಂತ ಇಷ್ಟಪಟ್ಟು ಪ್ರೀತಿಯಿಂದ ಕರೆದ್ರೆ ಇವನು ಎದುರುಗಡೆ ಕುಳಿತುಕೊಂಡಂತೆ. ಮತ್ತಷ್ಟೇ ಅಲ್ಲದೇನೆ ಅವನ ಮುಖವನ್ನು ಕೂಡ ನೋಡಲಿಲ್ವಂತೆ. ಸ್ವಾತಂತ್ರ್ಯ ಪ್ರೇಮಿ ಶ್ರೀರಾಮಕೃಷ್ಣ ಕೊಂಡಾಡ್ತಾರೆ ಅವನನ್ನ. ಸ್ವಾತಂತ್ರ್ಯ ಪ್ರೇಮಿ ಆತ. ಅವನು ತನ್ನ ಮನಸ್ಸಿಗೆ ಬಂದಂತೆ ಮಾಡಿಕೊಂಡಿರತಕ್ಕಂಥವನು. ಅದನ್ನು ಅವರು ಮೆಚ್ಚುತ್ತಾರೆ. ಶ್ರೀರಾಮಕೃಷ್ಣರು ನರೇಂದ್ರನ ಸ್ವಾತಂತ್ರ್ಯ ಪ್ರೇಮವನ್ನು ಮೆಚ್ಚುವಂತಹದ್ದು ಇದೆಯಲ್ಲ, ಬಹಳ ಅದ್ಭುತವಾದಂತಹದ್ದು ಒಂದು. ನೋಡಯ್ಯ, ಎಲ್ಲರೊಂದಿಗೆ ಅವರು ಕೂಡ ನಮ್ಮ ಭಕ್ತರೇ. ಅವರೆಲ್ಲ ನಮ್ಮಂತೆಯೇ ಇರತಕ್ಕಂಥವರು, ನಮ್ಮಂತೆಯೇ ಸಾಧಕರು. ಅವರೊಂದಿಗೆಲ್ಲ ಹೊಂದಿಕೊಂಡು ಹೋಗತಕ್ಕಂತಹ ಗುಣ ಬೆಳೆಸ್ಕೊಳ್ಬೇಕಯ್ಯ. ಎಲ್ಲರಲ್ಲೂ ಕೂಡ ಅದೇ ನಾರಾಯಣ ಇರುವಾಗ ಯಾತಕ್ಕೆ ನೀನು ಅವ್ರನ್ನ ನೋಡ್ತಾ ಇಲ್ಲ? ಮಾತನಾಡು ಅವ್ರ ಜೊತೆನಲ್ಲೂ ಕೂಡ ಅಂತ ಹೇಳ್ಬೋದಾಗಿತ್ತು. ಹೇಳಿದ್ರೆ ಅದೇನು ತಪ್ಪಾಗ್ತಿರ್ಲಿಲ್ಲ. ಆದರೆ ಇಲ್ಲಿ ಕೊಂಡಾಡ್ತಾ ಇದ್ದಾರೆ ಸ್ವಾತಂತ್ರ್ಯ ಪ್ರೇಮಿ ಆತ ಅಂತ. ಆಧ್ಯಾತ್ಮಿಕ ಜೀವನದಲ್ಲಿ ಯಾರು ಪ್ರವೇಶ ಮಾಡಬೇಕು ಅಂತ ಇಷ್ಟಪಡ್ತಾರೋ, ಆಧ್ಯಾತ್ಮಿಕ ಜೀವನದಲ್ಲಿ ಯಾರು ನೆಲೆಗೊಂಡಿರಬೇಕು ಅಂತ ಇಷ್ಟಪಡ್ತಾರೋ ಅವರಲ್ಲಿ ಈ ಸ್ವಾತಂತ್ರ್ಯ ಮನೋಭಾವ ಇಲ್ಲದೇ ಇತ್ತು ಅಂತಂದ್ರೆ ಆಧ್ಯಾತ್ಮ ಬಹಳ ಬಹಳ ದೂರದಲ್ಲಿ ಉಳಿದಿರುತ್ತೆ. ಅದಕ್ಕೋಸ್ಕರವೇ ಸನ್ಯಾಸಿ ಅಂತ ಹೇಳ್ತಕ್ಕಂಥವನು ತಂದೆ, ತಾಯಿ, ಇಷ್ಟ, ಮಿತ್ರ, ಬಂಧು, ಬಳಗ, ಆಸ್ತಿ ಪಾಸ್ತಿ, ಚಿನ್ನ, ಬಣ್ಣ ಎಲ್ಲವನ್ನೂ ಕೂಡ ಬದಿಗೊತ್ತಿ ಸ್ವತಂತ್ರನಾಗೋದಕ್ಕೋಸ್ಕರ ಅವನು ಬಂದಿರ್ತಾನೆ. ಲೌಕಿಕ ಸ್ವಾತಂತ್ರ್ಯವನ್ನೇ ನಾವು ಗಳಿಸಿಕೊಳ್ಳೋದಕ್ಕೆ ಸಮರ್ಥರಲ್ಲದವರು ಪಾರಮಾರ್ಥಿಕ ಸ್ವಾತಂತ್ರ್ಯವನ್ನ ಪಡೆಯೋದಕ್ಕೆ ಸಾಧ್ಯವೇನೋ? ಶರೀರ ಅಂತ ಹೇಳ್ತಕ್ಕಂತಹದ್ದೇ ಒಂದು ಬಂಧನ. ಶರೀರ ಹೇಳಿದ ಕೇಳ್ಕೊಂಡಿರ್ತಕ್ಕಂಥದ್ದು ಒಂದು ದಾಸ್ಯ. ಇಂದ್ರಿಯಗಳು ಹೇಳಿದಂತೆ ಕೇಳ್ಕೊಂಡಿರ್ತಕ್ಕಂಥದ್ದು ಒಂದು ದಾಸ್ಯ. ಮನಸ್ಸಿನ ಆಸೆಗಳಿಗೆ ಅನುಸಾರವಾಗಿ ಹೋಗುವಂತಹದ್ದೊಂದು ದಾಸ್ಯ. ಆಧ್ಯಾತ್ಮಿಕ ಅಂತಂದ್ರೆ ಸಂಪೂರ್ಣ ಸ್ವತಂತ್ರ, ಅಲಕ್ ನಿರಂಜನ್. ಅಲಕ್ ಅಂತಂದ್ರೆ ಪ್ರತ್ಯೇಕ ಅಂತ, ನಿರಂಜನ್ ಯಾವುದೇ ಬಗೆಯ ಅಂಜನ, ಕಾಳಿಕೆ, ಕಪ್ಪು, ದೋಷ ಅಂತ ಹೇಳ್ತಕ್ಕಂಥ ಅದನ್ನು ಅಂಟಿಸಿಕೊಳ್ಳೋದಕ್ಕೆ ಆ ಒಂದು ಜೀವ ಇಷ್ಟಪಡೋದಿಲ್ಲ. ಯಾವುದೇ ಬಗೆಯ ಸಂಪರ್ಕವನ್ನು ಕೂಡ, ಯಾವುದೇ ಬಗೆಯ ಸಂಬಂಧವನ್ನು ಕೂಡ ಲೌಕಿಕ ದೃಷ್ಟಿಯಿಂದ ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅದು ಯಾವುದರಿಂದ ಯಾವ ರೀತಿಯಲ್ಲಿ ಇಟ್ಕೊಳ್ಳೋಕೆ ಇಷ್ಟಪಡುತ್ತೆ? ಆಧ್ಯಾತ್ಮಿಕವಾಗಿ. ನೀನು ಆಧ್ಯಾತ್ಮಿಕ, ನಾನು ಆಧ್ಯಾತ್ಮಿಕ, ಆದ್ರಿಂದ ನಾವಿಬ್ಬರು ಆತ್ಮೀಯರು. ಆತ್ಮಭಾವನೆಯಿಂದ ಮಾತ್ರವೇ ಆತ್ಮೀಯತೆ ಅಲ್ಲಿ ಸಾಧ್ಯವೇ ವಿನಃ ಯಾವುದೇ ಬಗೆಯ ಲೌಕಿಕ ದೃಷ್ಟಿಯಿಂದ ಅಲ್ಲಿ ಆತ್ಮೀಯತೆ ಅಂತ ಹೇಳ್ತಕ್ಕಂಥದ್ದಲ್ಲಿ ಸಾಧ್ಯವಿಲ್ಲ. ಕಾರಣ ಅವನು ಸ್ವಾತಂತ್ರ್ಯ ಪ್ರೇಮಿ. ನರೇಂದ್ರನ ಸ್ವಾತಂತ್ರ್ಯ ಪ್ರೇಮವನ್ನು ಶ್ರೀರಾಮಕೃಷ್ಣರು ಈ ದೃಷ್ಟಿಯಲ್ಲಿ ಮೆಚ್ಚಿಕೊಳ್ತಾ ಇದ್ದಾರೆ. ಉಡಾಫೆ ಅಂತ ಹೇಳ್ತಕ್ಕಂಥ ಅರ್ಥದಿಂದ ಅಲ್ಲ, ಅಥವಾ ಸ್ವೇಚ್ಛಾಚಾರಿ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಅಲ್ಲ, ಅಥವಾ ದಂಭ ದರ್ಪದವನು ಅಂತ ಹೇಳ್ತಕ್ಕಂತಹ ದೃಷ್ಟಿಯಿಂದ ಅಲ್ಲ. ಅವನು ಆಧ್ಯಾತ್ಮಿಕ ಭಾವದಿಂದ ಇರ್ತಕ್ಕಂಥವನು.
ಕೊನೆಗೂ ಕೂಡ ಆ ಪರಬ್ರಹ್ಮ ವಸ್ತು ಅಂತ ಹೇಳ್ತಕ್ಕಂಥದ್ದನ್ನು ನೋಡಿ ಯಾವುದಕ್ಕದು ಅಂಟ್ಕೊಂಡಿದೆ. ಆ ಪರಬ್ರಹ್ಮದ ಇನ್ನೊಂದು ಪ್ರಧಾನವಾದ ಸೃಷ್ಟಿಯಾದಂಥ ಈ ಆಕಾಶ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ತೆಗೆದುಕೊಳ್ಳಿ. ಇದು ಯಾವುದಕ್ಕೆ ಅಂಟ್ಕೊಂಡಿದೆ? ಎಲ್ಲವೂ ಈ ಆಕಾಶದಲ್ಲೇ ಇದ್ರೂ ಕೂಡ, ಈ ಆಕಾಶ ಕೂಡ ಎಲ್ಲದರೊಳಗಡೆ ಇದ್ರೂ ಕೂಡ ಅದು ಮಾತ್ರ ಯಾವುದಕ್ಕೂ ಅಂಟಿಕೊಂಡಿಲ್ಲ. ಆಕಾಶದಲ್ಲಿ ಮೋಡಗಳು, ಕರಿ ಮೋಡಗಳು, ಬಿಳಿ ಮೋಡಗಳು, ಕೆಂಪು ಮೋಡಗಳು, ಬಗೆ ಬಗೆಯ ಮೋಡಗಳು, ಧೂಳುಗಳು, ಅನಿಲಗಳು ಓಡಾಡ್ತಾ ಇದ್ರು ಕೂಡ ಎಲ್ಲದಕ್ಕೂ ಆಶ್ರಯ ಕೊಡ್ತದೆ. ಆ ಕಡೆ ಹೋಗ್ತು ಅಂತಂದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ತದೆ, ಈ ಕಡೆ ಹೋಗ್ತದೆ ಹೋಗ್ಲಿ ಅಂತ ಬಿಟ್ಬಿಡ್ತದೆ. ತನ್ನಲ್ಲಿಯೇ ಇಟ್ಕೊಳ್ಳೋದಕ್ಕೆ ಅದು ಇಷ್ಟಪಡೋದಿಲ್ಲ. ಅದು ಆ ಬಗೆಯ ಒಂದು ಮೋಹ ಅಂತ ಹೇಳ್ತಕ್ಕಂಥದ್ದಲ್ಲಿ ಇರೋದಿಲ್ಲ ಅಂತ ಅರ್ಥ. ಯಾರಲ್ಲಿ ಮೋಹ ಇರ್ತದೆ ಅಲ್ಲಿ ಬಂಧನ ಇರ್ತದೆ, ಯಾರಲ್ಲಿ ಮೋಹ ಇಲ್ವೋ ಅವರಲ್ಲಿ ಸ್ವಾತಂತ್ರ್ಯ ಇರುತ್ತೆ. ಯಾರು ಸ್ವಾತಂತ್ರ್ಯ ಪ್ರೇಮಿಗಳೋ ಅವರು ತಮ್ಮ ಮೋಹದ ಬಂಧನವನ್ನ ಕಡಿದುಕೊಳ್ಳಬೇಕಾಗುತ್ತದೆ. ಮೋಹ ಇಲ್ಲ ಅಂದ ಮಾತ್ರಕ್ಕಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ಜನಸಾಮಾನ್ಯರು ಈ ಮೋಹ ಮತ್ತು ಪ್ರೀತಿಯಲ್ಲಿ ಮೋಹಗೊಂಡಿದ್ದಾರೆ, ಅಂದ್ರೆ ಮುಗ್ಧರಾಗಿದ್ದಾರೆ, ಅಂದ್ರೆ ಭ್ರಮೆಗೊಂಡಿದ್ದಾರೆ. ಮೋಹ ಯಾವುದು ಪ್ರೀತಿ ಯಾವುದು ಅಂತ ಹೇಳ್ತಕ್ಕಂಥ ಅದರ ಬಗ್ಗೆ ಒಂದು ಬಗೆಯ ಕಲಸ ಮೇಲೆ ಹೋಗಿರೋದ ಸ್ಥಿತಿ ಬಂದಿದೆ. ನನ್ನ ಮೋಹದ ಮಡದಿ ಅಂತ ಹೇಳುವಾಗ ತಾನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಅವನು ಅರ್ಥವನ್ನು ಕೊಡ್ತಾನವನು. ಆದರೆ ಅದು ಬಂಧನಕಾರಿಯಾದಂತಹ ಭಾವನೆ. ಮೋಹದ ಮಗು, ಮೋಹದ ಪ್ರತಿಯೊಂದು ಸಂಬಂಧವೂ ಕೂಡ ಬಂಧನಕಾರಿ. ಆದರೆ ನಿಜವಾದ ಪ್ರೀತಿಯಲ್ಲಿ ಬಂಧನ ಅಂತ ಹೇಳ್ತಕ್ಕಂಥದ್ದು ಇಲ್ಲ. ಸ್ವಾಮಿ ವಿವೇಕಾನಂದರು ಭಕ್ತಿ ಯೋಗ ಅಂತ ಹೇಳ್ತಕ್ಕಂಥ ಗ್ರಂಥದಲ್ಲಿ ಈ ಪ್ರೀತಿಯ ನಿಜವಾದ ಸ್ವರೂಪವನ್ನ ಅತ್ಯಂತ ಸ್ಪಷ್ಟವಾದ ಭಾಷೆಯಲ್ಲಿ ವಿವರಿಸ್ತಾರೆ. ಎಲ್ಲಿ ಶುದ್ಧವಾದ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಇರುತ್ತೋ ಅಲ್ಲಿ ಆ ಪ್ರೀತಿಸುವವನು ಪ್ರೀತಿಸಲ್ಪಡುವವನು ಪರಸ್ಪರ ಬಂಧಿತರಾಗಿರುವುದಿಲ್ಲ. ಇವನಿಗೆ ಅನುಸಾರವಾಗಿ ಅವನು ನಡ್ಕೊಳ್ಬೇಕಾಗಿಲ್ಲ, ಅವನಿಗೆ ಅನುಸಾರವಾಗಿ ಇವನು ನಡೆದುಕೊಳ್ಬೇಕಾಗಿಲ್ಲ. ಅವರವರು ಅವರವರ ರೀತಿಯಲ್ಲೇ ಇದ್ರೂ ಕೂಡ ಅವ್ರನ್ನ ಇವರು ಪ್ರೀತಿಸ್ತಾರೆ, ಇವ್ರನ್ನ ಅವರು ಪ್ರೀತಿಸ್ತಾರೆ. ಆಗ ಮಾತ್ರವೇ ಅದು ನಿಜವಾದ ಪ್ರೀತಿ. ನೀನು ನಾನು ಹೇಳಿದಂತೆ ಕೇಳ್ಕೊಂಡಿರಬೇಕು ಅಂತ ಹೇಳ್ತಕ್ಕಂತಹ ಸ್ಥಿತಿ ಬಂತು ಯಾವಾಗ, ಅಲ್ಲಿ ಎಲ್ಲ ಬಗೆಯ ಮೋಹ ಇದೆ, ಬಂಧನ ಇದೆ ಅಂತ ಅರ್ಥ. ಈ ರೀತಿಯಲ್ಲಿ ನರೇಂದ್ರ ಅಂತ ಹೇಳ್ತಕ್ಕಂಥವನು ಹುಟ್ಟ ಸ್ವಾತಂತ್ರ್ಯ ಪ್ರೇಮಿ ಅಂತ ಹೇಳ್ತಕ್ಕಂಥದ್ದನ್ನು, ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಪ್ರೇಮಿ ಅಂತ ಹೇಳ್ತಕ್ಕಂಥದ್ದನ್ನು ಶ್ರೀರಾಮಕೃಷ್ಣರು ಗುರುತಿಸಿ ಅದನ್ನು ಮೆಚ್ಚಿಕೊಳ್ತಾ ಇದ್ದಾರೆ. ಜೊತೆಯಲ್ಲಿ ಅವನಲ್ಲಿ ಎಷ್ಟೊಂದು ಗುಣಗಳು ಅಂತ ಹೇಳ್ತಾ ಹಾಡುವುದರಲ್ಲಿ, ಬಾಜಿಸುವುದರಲ್ಲಿ, ಓದು ಬರಹದಲ್ಲಿ ಎಲ್ಲದರಲ್ಲೂ ಕೂಡ ನಿಪುಣ ಅಂತ, ಎಲ್ಲದರಲ್ಲೂ ಅಂತೂ ಒಂದು ಶಬ್ದ ಹೇಳ್ಬಿಟ್ರು. ನಿಜ ಅದು. ಬಾಜಿಸುವುದು ಅಂತಂದ್ರೆ ಬಗೆ ಬಗೆಯ ವಾದನಗಳನ್ನು, ತಬಲಾ ಬಾಜಿಸುವುದು, ಸಿತಾರ್ ಬಾಜಿಸುವುದು, ಯಾವುದನ್ನೇ ಕೊಡಲಿ ಅವನು ಬಹಳ ಬೇಕಲ್ತು. ಇದರ ಅರ್ಥ ಏನು ಅಂತ ಹೇಳಿದ್ರೆ ಅವನ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಪ್ರತಿಭಾ ಸಂಪನ್ನವಾದದ್ದು ಅಂತ ಅರ್ಥ. ಟ್ಯಾಲೆಂಟ್, ಪ್ರತಿಭೆಯಿಂದ ಕೂಡಿದಂತಹದ್ದು. ಯಾವುದಕ್ಕೆ ಗಮನ ಕೊಡಲಿ ಅದರ ಮೇಲೆ ತನ್ನ ಪ್ರಭುತ್ವ ಅನ್ನೋದು ಸ್ಥಾಪಿಸಿ ಬಿಡುತ್ತೆ. ಅಂತಹ ಒಂದು ಮಾನಸಿಕವಾದಂತಹ ಎಚ್ಚರಿಕೆ, ಜಾಗೃತವಾದಂತಹ ಮನಸ್ಸದು ಎಲ್ಲವನ್ನು ಕೂಡ ಅದನ್ನು ಗ್ರಹಿಸಿ ಅದರಲ್ಲಿ ಒಂದು ಪ್ರಭುತ್ವವನ್ನು ತಾಳುವಂತಹ ಸಾಮರ್ಥ್ಯ ಉಳ್ಳದ್ದು ಅಂತನ್ನೋದನ್ನು ಸೂಚಿಸ್ತದೆ. ಅದು ಈ ರೀತಿಯಲ್ಲಿ ಆ ನರೇಂದ್ರನ ಗುಣಗಾನ ಮಾಡ್ತಾರೆ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಆ ಕ್ಯಾಪ್ಟನ್ ವಿಶ್ವನಾಥನ ಕಡೆ ಕಣ್ಣೆತ್ತಿ ಕೂಡ ನೋಡಲಿಲ್ಲ ಅಂತ ಹೇಳ್ತಾ ಮುಂದೆ ಹೇಳ್ತಾರೆ, ಕೇವಲ ಪಾಂಡಿತ್ಯದಿಂದ ಏನು ದೊರಕೀತು, ಕೇವಲ ಪಾಂಡಿತ್ಯದಿಂದ ಏನು ದೊರಕೀತು, ಸಾಧನೆ ಭಜನೆ ಮಾಡಬೇಕು. ಇಂದೇಶದ ಗೌರಿ ಪಂಡಿತನು, ಇಂದೇಶನ ಗೌರಿ ಅಂತ ಹೇಳಿದ್ರೆ ಸ್ತ್ರೀ ಅಲ್ಲ, ಗೌರೀಶ ಅಂತನ್ಬಹುದು, ಅಥವಾ ಗೌರಿ ಪಾದಸೇವಕ ಅಂತ ಇರ್ಬೋದು, ಏನೋ ಒಂದು ಹೆಸರಿರ್ಬೋದು, ಗೌರಿ ಅಂತ ಅವನನ್ನ ಕರೆಯುವುದು ಶಬ್ದ. ಇಂದೇಶ ಅಂತ ಹೇಳ್ತಕ್ಕಂಥ ಊರ್ನ ಆ ಗೌರಿ ಅಂತಂತನೋನು ಪಂಡಿತನೂ ಆಗಿದ್ದ, ಸಾಧಕನೂ ಆಗಿದ್ದ. ಆತ ಒಬ್ಬ ಶಕ್ತಿ ಸಾಧಕ. ಭಗವತಿಯ ಭಾವದಿಂದ ಆಗಾಗ ಉನ್ಮತ್ತನಾಗಿ ಬಿಡ್ತಿದ್ದ. ಆಗಾಗ ಆತ ಸ್ತೋತ್ರ ಮಾಡ್ತಿದ್ದ, ಹಾರೇ ರೇ ನಿರಾಲಂಬ ಲಂಬೋದರ ಜನನಿ ಕಯ್ಯಾಮಿ ಶರಣಂ ಅಂತ. ಆಗ ಉಳಿದ ಎಲ್ಲ ಪಂಡಿತರು ಆತನ ಎದುರು ಎರೆಹುಳುವಿನಂತೆ ಆಗಿಬಿಡ್ತಿದ್ರು. ನಾನೂ ಭಾವಾವಿಷ್ಟನಾಗಿ ಬಿಡ್ತಿದ್ದೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಪಾಂಡಿತ್ಯದೊಂದಿಗೆ ಆಧ್ಯಾತ್ಮಿಕ ಸಾಧನೆ ಸೇರಿಕೊಂಡಿರಬೇಕು ಅಂತನೋ ಮಾತನ್ನ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ. ಕೇವಲ ಪಾಂಡಿತ್ಯದಿಂದ ಏನು ದೊರಕಿತು? ಎಷ್ಟು ಸತ್ಯ ಈ ಮಾತು. ನಾನು ಹಿಂದೆ ಬ್ರಹ್ಮಚಾರಿಯಾಗಿದ್ದಾಗ ಒಬ್ಬರು ಪಂಡಿತರು ಬಂದು ನಮಗೆಲ್ಲ ಪಾಠ ಹೇಳ್ತಾ ಇದ್ರು, ಉಪನಿಷತ್ತು.
ಅವರು ವಿವರಿಸಿದಂತಹ ರೀತಿಯನ್ನು ಕೇಳಿ ನಾನು ಬೆಕ್ಕಸ ಬೆರಗಾಗಿ ಅವ್ರನ್ನೆಲ್ಲ ಕೇಳಿದೆ. ನೀವು ಪಂಡಿತರು ಇಷ್ಟೊಂದು ಜನ ಇದ್ದೀರಿ, ಆತ್ಮದ ಕುರಿತಾಗಿ ಇಷ್ಟೊಂದು ಅದ್ಭುತವಾಗಿ ವಿವರಣೆ ಕೊಡ್ತಾ ಇದ್ದೀರಿ, ತುಂಬ ಕೇಳೋದಕ್ಕೆ ನಮಗೆ ಬಹಳ ಸ್ಫೂರ್ತಿ ಬರುತ್ತೆ, ಕೇಳಿದ್ರೆ ಸ್ಫೂರ್ತಿ ಬರುತ್ತೆ ಅಂತ ಉತ್ಸಾಹದಾಯಕವಾದಂತಹ ರೀತಿಯಲ್ಲಿ ನೀವು ಹೇಳ್ತೀರಿ, ಸಂತೋಷವಾಗುತ್ತೆ ನಮಗೆ. ಈ ರೀತಿಯಲ್ಲಿ ಹೇಳಬಲ್ಲಂತಹ ಆತ್ಮದ ಗುಣಗಾನ ಮಾಡಬಲ್ಲಂತಹ ಪಂಡಿತರು ನೀವು ಎಷ್ಟರ ಮಟ್ಟಿಗೆ ಆ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಪ್ರಯತ್ನ ಮಾಡಿದ್ದೀರಿ? ನಿಮ್ಮ ಪಂಡಿತರಲ್ಲಿ ಅಂಥ ಒಂದು ಮುಮುಕ್ಷುತ್ವದ ವ್ಯಾಕುಲತೆ ಏನಾದರೂ ಕಂಡು ಬಂದಿದ್ದು ನಿಮಗೆ ಗೊತ್ತಿದೆಯೋ ಅಂತ ನಾನು ಕೇಳಿದ್ರೆ ಅವ್ರು ಹೇಳಿದರು, ಸ್ವಾಮೀಜಿ, ಇದು ಕೇವಲ ನಮ್ಮ ಪಾಠ ಹೇಳೋದು, ಸಂಪಾದನೆ ಮಾಡೋದು, ಇದೊಂದು ಜೀವನೋಪಾಯ ಆಗಿದೆ ವಿನಃ ನಿಜವಾಗಿಯೂ ಕೂಡ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಯಾವ ಪಂಡಿತನೂ ಕೂಡ ಪ್ರಯತ್ನ ಮಾಡಿದ್ದು ನಮಗೆ ಕಂಡು ಬರ್ತಾ ಇಲ್ಲ ಅಂತ ಒಂದು ಮಾತು ಹೇಳಿದರು. ಆದರೆ ಸ್ವಯಂ ಆ ಪಂಡಿತರು ಮಾತ್ರ ಒಂದು ಬಗೆಯ ಸಾಧಕರೇ ಆಗಿದ್ರು, ಶ್ರೀಚಕ್ರದ ಉಪಾಸಕರಾಗಿದ್ರು ಅವರು. ಅವರಲ್ಲಿ ಆ ಸಾತ್ವಿಕತೆಯನ್ನು ನಾವೆಲ್ಲ ಕಾಣ್ತಾ ಇದ್ವು. ಆದರೆ ಸಾಮಾನ್ಯವಾಗಿ ಪಂಡಿತ ವರ್ಗ ಅಂತ ಹೇಳ್ತಕ್ಕಂಥದ್ದು ಪರೋಪದೇಶ ಪಾಂಡಿತ್ಯಕ್ಕೆ ಗಮನ ಕೊಡ್ತಾ ಇದೆಯೇ ವಿನಃ ಆತ್ಮ ಸಾಕ್ಷಾತ್ಕಾರದ ಒಂದು ಲವಲವಿಕೆಯಲ್ಲಿ ಕಂಡು ಬರ್ತಾ ಇಲ್ಲ. ಶ್ರೀರಾಮಕೃಷ್ಣರ ಬಳಿಗೂ ಕೂಡ ಅಂತಹ ಹಲವಾರು ಪಂಡಿತರು ಬಂದದ್ದು, ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಅನುಭವವನ್ನು ಕಂಡಾಗ ತಾವು ಪಾಂಡಿತ್ಯದಲ್ಲಿ ಏನೇನು ತತ್ವಗಳನ್ನೆಲ್ಲ ತಿಳಿದುಕೊಂಡ್ವೋ ಅದೆಲ್ಲವೂ ಕೂಡ ಶ್ರೀರಾಮಕೃಷ್ಣರು ಓದದೇ ಇದ್ರೂ ಕೂಡ, ಯಾವುದೇ ಬಗೆಯ ಶಾಸ್ತ್ರಾಧ್ಯಯನ ಮಾಡದೇ ಇದ್ರೂ ಕೂಡ ಆ ಎಲ್ಲ ಆಧ್ಯಾತ್ಮಿಕ ಲಕ್ಷಣಗಳು ಇವರಲ್ಲಿ ವ್ಯಕ್ತವಾದದನ್ನು ಕಂಡು ಇದ್ರೆ ಈ ತರಹ ಇರಬೇಕು ಅಂತ ಸರ್ವಸಂಗ ಪರಿತ್ಯಾಗ ಮಾಡಿ ಹಿಮಾಲಯಕ್ಕೆ ಹೋದಂತಹ ಉದಾಹರಣೆಗಳಿವೆ, ಅಥವಾ ಸಾಧನೆಗೆ ತೊಡಗಿದಂತಹ ಉದಾಹರಣೆಗಳಿವೆ. ಶ್ರೀರಾಮಕೃಷ್ಣರದ್ದು ಆಧ್ಯಾತ್ಮಿಕ ಸಾಧನೆಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ಪ್ರಚೋದಿಸುವಂತಹದ್ದು ಮುಖ್ಯ ಗುರಿಯಾಗಿತ್ತು. ಕೇವಲ ಲೌಕಿಕ ಜೀವನವನ್ನು ನಡೆಸಿಕೊಂಡು ಹೋಗ್ತಕ್ಕಂಥವರ ವಿಷಯದಲ್ಲಿ ಹೇಳಬೇಕಾದ್ದೇನೂ ಇಲ್ಲ. ಅವರು ಆಧ್ಯಾತ್ಮಿಕಕ್ಕೂ ಇಲ್ಲ, ಪಾಂಡಿತ್ಯಕ್ಕೂ ಇಲ್ಲ. ಆದರೆ ಪಾಂಡಿತ್ಯ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಪಡೆದುಕೊಂಡಾಗ ಅದರಲ್ಲಿ ಏನು ಬರುತ್ತೆ? ನಾವು ಶರೀರ ಅಲ್ಲ ಆತ್ಮ ಅಂತ ಬರುತ್ತೆ. ಯಾವ ಆತ್ಮ ಅಂತ ಹೇಳಿದ್ರೆ ಇಡೀ ವಿಶ್ವವನ್ನೇ ತಬ್ಬಿಕೊಳ್ಳುವಂತಹ ಆತ್ಮ ನಮ್ಮದಾಗಿದೆ. ಯಾವ ಆತ್ಮ ನಮ್ಮೊಳಗಡೆ ಇದೆಯೋ ಅದೇ ಆತ್ಮ ಸಕಲ ಜೀವ ಜಂತುಗಳಲ್ಲೂ ಕೂಡ ಅಂತರ್ಯಾಮಿಯಾಗಿದೆ ಅಂತ ಹೇಳ್ತಕ್ಕಂಥ ತಿಳುವಳಿಕೆ ಬರುತ್ತೆ. ಅದು ಅನುಭವಕ್ಕೆ ಬಂದಿದೆಯೋ, ಅದು ಅರಿವಿನ ಸ್ತರದಲ್ಲಿ ನಿಂತಿದೆಯೋ, ಆ ಅರಿವಿಗೆ ಬರೋದಕ್ಕಾಗಿ ಬೇಕಾದಂತಹ ಪ್ರತಿದಿನದ ಪ್ರಯತ್ನ, ಯಮ ನಿಯಮ ಉಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧಾ ಇತ್ಯಾದಿ, ಅಥವಾ ನಿತ್ಯಾನಿತ್ಯ ವಸ್ತು ವಿವೇಕ ಶಮದಮೋಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧಾ ಮುಮುಕ್ಷುತ್ವ ಇತ್ಯಾದಿ ಆ ಗುಣಗಳನ್ನು ಕೂಡ ತಮ್ಮ ಜೀವನದಲ್ಲಿ ಬೆಳೆಸ್ಕೊಂಡಿದ್ದಾರೋ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಸ್ವಾಭಾವಿಕವಾಗಿ ಬರುತ್ತೆ. ವಿಜ್ಞಾನದ ಮೇಷ್ಟ್ರು ಬೇರೆ, ವಿಜ್ಞಾನಿ ಬೇರೆ. ವಿಜ್ಞಾನದ ಮೇಷ್ಟ್ರು ಪಾಠ ಮಾಡೋದಕ್ಕೆ ಮಾತ್ರ. ವಿಜ್ಞಾನದ ಯಾವೊಂದು ಹೊಸ ವಿಷಯವನ್ನು ಕೂಡ ಆವಿಷ್ಕಾರ ಮಾಡಲಾರ ಆತ. ಅವನು ದೊಡ್ಡ PhD ಮಾಡಿದ್ರೂ ಕೂಡ ಹೊಸ ಒಂದು ವಸ್ತುವನ್ನು ಆವಿಷ್ಕಾರ ಮಾಡಿ ತೋರಿಸಲಾರ. ಆವಿಷ್ಕಾರ ಮಾಡಿ ತೋರಿಸಬೇಕಾದ್ರೆ ಅವನು ವೈಜ್ಞಾನಿಕ ಮನೋಭಾವದಿಂದ ಒಂದು ಕಡೆ ಕುಳಿತು ಪ್ರಯೋಗ ಮಾಡಬೇಕಾಗುತ್ತದೆ, ಪ್ರಯೋಗ, ಎಕ್ಸ್ಪೆರಿಮೆಂಟ್. ಆಮೇಲೆ ಆ ಒಂದು ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಂಡು ಆ ಪ್ರಯೋಗ ನಡೆಸಿ ಅದರ ಒಳಗಡೆ ಇರತಕ್ಕಂಥ ಯಾವುದೋ ಒಂದು ರಹಸ್ಯ ತತ್ವವನ್ನು ಬಯಲುಗೊಳಿಸಿದಾಗ ಮಾತ್ರವೇ ಅವನೊಬ್ಬ ವಿಜ್ಞಾನಿ ಅಂತ ಕರೆಸಿಕೊಳ್ಳೋದಕ್ಕೆ ಸಮರ್ಥನಾಗ್ತಾನೆ. ಹಾಗೇನೇ ಶಾಸ್ತ್ರಗಳನ್ನು ಓದಿಕೊಂಡವರೆಲ್ಲರೂ ಕೂಡ ಪಂಡಿತರು, ಅವರಲ್ಲಿ ಪಾಂಡಿತ್ಯ ಇದೆ. ಆದರೆ ಅವರ ಆತ್ಮಜ್ಞಾನಿಗಳು ಅಂತ ಹೇಳೋಕ್ಕಾಗಲ್ಲ. ಪಂಡ ಅಂದ್ರೆ ಆತ್ಮಜ್ಞಾನ ಅಂತ ಅರ್ಥ. ಪಂಡ ಅಂತ ಹೇಳ್ತಕ್ಕಂಥ ಜ್ಞಾನ, ಆತ್ಮಜ್ಞಾನ ಅಂತ ಹೇಳ್ತಕ್ಕಂಥ ಅದು ಯಾರಲ್ಲಿ ಇದೆಯೋ ಅವನೇ ಪಂಡಿತ ಅಂತ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರು ಆಧ್ಯಾತ್ಮಿಕ ಸಾಧನೆ ಮಾಡೋದಿಲ್ವೋ ಅಂತ ಪಂಡಿತರು ನನಗೆ ಒಣಗಿದ ಮರದಂತೆ ಕಾಣ್ತಾರೆ ಅಂತ ಒಂದು ಉದಾಹರಣೆ ಕೊಟ್ಟು ಹೇಳಿದ್ರೆ, ಸಾಧನೆ ಮಾಡದೆ ಆಧ್ಯಾತ್ಮಿಕ ಸಾಧನೆಯಲ್ಲಿ, ನಿಷ್ಠಾವಂತ ಸಾಧನೆಯಲ್ಲಿ ತೊಡಗದೆ ಇರತಕ್ಕಂತಹ ಪಂಡಿತರನ್ನು ಕಂಡ್ರೆ ನನಗೆ ಗೃಧ್ರ ಪಕ್ಷಿಗಳ ನೆನಪಾಗುತ್ತೆ ಅಂತ ಹೇಳ್ತಾರೆ ಅವರು. ಗೃಧ್ರ ಪಕ್ಷಿಗಳು ಎತ್ತರದಲ್ಲಿ ಹಾರುತ್ತವೆ, ಹದ್ದುಗಳು. ಆದರೆ ಅವುಗಳ ಕಣ್ಣುಗಳೆಲ್ಲ ಎಲ್ಲೆಲ್ಲಿ ಹೆಣ ಬಿದ್ದು ನಾರ್ತಾ ಇದೆಯೋ ಅಲ್ಲಿಗೆ. ಅಷ್ಟೆತ್ತರದಲ್ಲಿದ್ರೂ ಕೂಡ ಕಣ್ಣೆಲ್ಲ ಆ ಸತ್ತ ಹೆಣಗಳ ಮೇಲೆ.
ಮಾಂಸವನ್ನು ತಿನ್ನೋದಕ್ಕೋಸ್ಕರ ಅವುಗಳು ಕಾತರವಾಗಿ ಇರುತ್ತವೆ ವಿನಃ ಅದಕ್ಕಾಗಿ ಅವುಗಳು ಮೇಲಿಗೆ ಹೋಗಿ ಹುಡುಕುತ್ತವೆ ವಿನಃ ನಿಜವಾದ ಒಂದು ಆ ಮೇಲೆತ್ತರದಲ್ಲಿಯೇ ವಿಹರಿಸಬೇಕು ಅಂತ ಹೇಳ್ತಕ್ಕಂತಹ ಒಂದು ಆಸೆಯಿಂದ ಅಲ್ಲ ಅವು ಹೋದಲ್ಲಿಗೆ. ಪಾಂಡಿತ್ಯ ಅಂತ ಹೇಳ್ತಕ್ಕಂಥದ್ದು ಕೂಡ ಕೇವಲ ಕಾಮಕಾಂಚನವನ್ನು ಅನುಭವಿಸುವುದಕ್ಕಾಗಿ ಮಾತ್ರವೇ ಆಗಿದ್ದ ಪಕ್ಷದಲ್ಲಿ ಅಂತವರು ಆ ಗೃಧೃಕ್ ಸಮ ಅಂತ ಇನ್ನೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಆಧ್ಯಾತ್ಮಿಕತೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಮಾತ್ರವೇ ಶಕ್ತಿ ಇರೋದು. ಸ್ವಾಮಿ ವಿವೇಕಾನಂದ ಅದಕ್ಕೆ ಹೇಳ್ತಾರೆ, ಬ್ರಹ್ಮ ತೇಜಸ್ಸು ಕ್ಷಾತ್ರ ವೀರ್ಯ ಇವೆರಡನ್ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ ಅಂತ. ಆ ಬ್ರಹ್ಮ ತೇಜಸ್ಸು ಅಂತ ಹೇಳಿದ್ರೆ ಎಂಥದ್ದು? ವಸಿಷ್ಠ ವಿಶ್ವಾಮಿತ್ರರಿಗೆ, ವಿಶ್ವಾಮಿತ್ರ ಅಲ್ಲ ಕೌಶಿಕ, ವಿಶ್ವಾಮಿತ್ರನ ಮೊದಲನೇ ಹೆಸರು ಕೌಶಿಕ. ಕೌಶಿಕ ಆ ನಂದಿನಿ ಧೇನುವಿಗೋಸ್ಕರ, ಕಾಮಧೇನುವಿಗೋಸ್ಕರ ಯುದ್ಧ ಹೂಡ್ತಾನೆ ವಸಿಷ್ಠನೊಂದಿಗೆ. ಆದರೆ ವಸಿಷ್ಠನಲ್ಲಿ ಯಾವುದೇ ಬಗೆಯ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸುವಂತಹ ವ್ಯವಸ್ಥೆ ಇರಲಿಲ್ಲ. ಇವನ ಹತ್ರ ಎಲ್ಲ ಬಗೆಯ ಶಸ್ತ್ರಾಸ್ತ್ರಗಳು. ಅದನ್ನು ಬಿಟ್ಟರೆ ಆ ವಸಿಷ್ಠ ಏನ್ ಮಾಡ್ತಾನೆ, ತನ್ನ ಬ್ರಹ್ಮದಂಡವನ್ನೇ ಎದುರುಗಡೆ ಇಟ್ಕೊಂಡು ಕುಳಿತುಕೊಳ್ತಾನೆ. ಕೌಶಿಕನ ಎಲ್ಲ ಶಸ್ತ್ರಾಸ್ತ್ರಗಳು ಕೂಡ ದಂಡವಾಗಿ ಹೋಗ್ಬಿಡುತ್ತವೆ, ವ್ಯರ್ಥವಾಗಿ ಹೋಗ್ಬಿಡುತ್ತವೆ. ಆಗ ಆ ಚಂಡ ಕೌಶಿಕ ಒಂದು ಘೋಷಣೆ ಮಾಡ್ತಾನೆ, ದಿಕ್ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅಂತ. ಬ್ರಾಹ್ಮಣರ ಬಲ ಯಾವುದರಲ್ಲಿ ಅಂದ್ರೆ ತಪಶಕ್ತಿಯಲ್ಲಿ. ಎಂಥ ವೈರಿಗಳೇ ಬಂದರೂ ಕೂಡ ಅವರ ಎಲ್ಲ ಶಕ್ತಿಗಳು ಇವರ ಮುಂದೆ ವ್ಯರ್ಥವಾಗಿ ಹೋಗಿಬಿಡಬೇಕು. ಆ ಬಗೆಯ ಆತ್ಮಶಕ್ತಿ, ಆ ಬಗೆಯ ತಪೋಶಕ್ತಿಯನ್ನ ಬ್ರಾಹ್ಮಣರು ಅಂದರೆ ಪಂಡಿತರು, ಜ್ಞಾನವುಳ್ಳವರು, ಶಾಸ್ತ್ರಜ್ಞಾನವುಳ್ಳವರು, ತಮ್ಮ ತೀವ್ರವಾದ ಅರಿವಿನಿಂದ ಕೂಡಿದಂತಹ ಜ್ಞಾನದಿಂದ ಸುಮ್ಮನೆ ಕುರುಡಾಗಿ ಧ್ಯಾನ ಮಾಡ್ತಕ್ಕಂಥದ್ದಲ್ಲ, ಕುರುಡಾಗಿ ಸಾಧನೆ ಮಾಡುವಂತಹದ್ದಲ್ಲ, ಅರಿತು ಧ್ಯಾನ ಮಾಡ್ತಕ್ಕಂಥದ್ದೊಂದಿದೆ. ಆ ಶಾಸ್ತ್ರವಾಕ್ಯಗಳ ಮೂಲಕ ಸಾಧನೆಯ ಮರ್ಮವನ್ನು ಅರಿತು ಸಾಧನೆಗೆ ಕುಳಿತು ಆ ತಪಶಕ್ತಿಯನ್ನ ಅಂತರಂಗದಲ್ಲಿ ಜಾಗೃತಗೊಳಿಸಿಕೊಳ್ಳಬೇಕು. ಆ ಮುಖಗಳಲ್ಲಿ ಅವರ ಮುಖಗಳಲ್ಲಿ ಆ ಬ್ರಹ್ಮ ತೇಜಸ್ಸು ಅಂತ ಹೇಳ್ತಕ್ಕಂಥದ್ದು ಉಕ್ಕಿ ಹರಿತಾ ಇರಬೇಕು. ಅವನು ಕಂಡ್ರೆ ಪ್ರತಿಯೊಬ್ಬರು ಕೈ ಮುಗಿಯುವಂತೆ ಆಗಬೇಕು. ಇಂತಿಂತಹದ್ದನ್ನೆಲ್ಲ ಶ್ರೀರಾಮಕೃಷ್ಣರು ನಿರೀಕ್ಷಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಕೇವಲ ಪಾಂಡಿತ್ಯದಿಂದ ಏನು ದೊರಕೀತು, ಸಾಧನೆ ಮಾಡಬೇಕು ಅಂತ. ಆ ಗೌರಿ ಪಂಡಿತನ ಉದಾಹರಣೆ ಕೊಡ್ತಾರೆ. ಆ ಗೌರಿ ಪಂಡಿತ ಮಹಾ ಸಾಧಕ, ಪಂಡಿತನಾದರೂ ಕೂಡ ಜೊತೆಗೆ ಸಾಧಕ. ಅವನು ಹಾ ರೇ 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 ಹಿರಾಲಂಬ ಲಂಬೋದರ ಜನನಿ ಕಯ್ಯಾಮಿ ಶರಣಂ ಅಂತ ಮಂತ್ರವನ್ನು ಉಚ್ಚರಿಸ್ತಾ ಇದ್ರೆ ಇತರ ಸಾಮಾನ್ಯ ಪಂಡಿತರೆಲ್ಲ ಎರೆಹುಳುವಿನಂತೆ ಆಗಿಬಿಡ್ತಾ ಇದ್ರು ಅಂತ ನಾವು ಮಾತನ್ನು ಹೇಳ್ತಾರೆ. ಎಷ್ಟು ಸ್ವಾರಸ್ಯವಾಗಿದೆ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾರೆ, ಮೊದಲು ಈ ಗೌರಿ ಪಂಡಿತ ಮತಭ್ರಾಂತ ಶಾಕ್ತನಾಗಿದ್ದ. ತುಳಸಿ ಪತ್ರಿಯನ್ನ ಆತ 2 ಕಡ್ಡಿಯ ಸಹಾಯದಿಂದ ಎತ್ತುತ್ತಿದ್ದ, ಕೈಗೆ ಸೋಕದೇ ಇರಲಿ ಅಂತ. ಅನಂತರ ತನ್ನ ಮನೆಗೆ ಹೋದ. ಅಲ್ಲಿಂದ ಹಿಂತಿರುಗಿ ಬಂದ ಮೇಲೆ ಆ ರೀತಿಯಾಗಿ ಮತ್ತೆ ಆತ ವರ್ತಿಸಲಿಲ್ಲ. ಹಿಂದೂ ಪುರಾಣಗಳ ಸಂಬಂಧವಾಗಿ ಬಹಳ ಒಳ್ಳೆ ವ್ಯಾಖ್ಯಾನ ಕೊಡ್ತಿದ್ದ ಅವರು. ರಾವಣನ ದಶಮುಖಗಳೇ ದಶೇಂದ್ರಿಯಗಳು, ಕುಂಭಕರ್ಣ ತಮೋಗುಣದ, ರಾವಣ ರಜೋಗುಣದ, ವಿಭೀಷಣ ಸತ್ವಗುಣದ ಪ್ರತೀಕಗಳು ಅಂತ ಹೇಳ್ತಿದ್ದ. ಅದಕ್ಕಾಗಿ ವಿಭೀಷಣ ರಾಮನ ಸಾಕ್ಷಾತ್ಕಾರ ಪಡೆದುಕೊಂಡ ಅಂತಲೂ ಆತ ಹೇಳ್ತಾ ಇದ್ದ ಅಂತ ಆ ಗೌರಿ ಪಂಡಿತನ ಕುರಿತಾಗಿ ಹೇಳ್ತಾ ಇದ್ದಾರೆ. ಮೊದಲು ಅವನು ಏನಾಗಿದ್ದ ಅಂತೆ, ಮತಭ್ರಾಂತ ಶಾಕ್ತನಾಗಿದ್ದ. ಶಾಕ್ತ ಸಂಪ್ರದಾಯ, ಸ್ಮಾರ್ತರು, ವೈಷ್ಣವರು ಇತ್ಯಾದಿ ಎಲ್ಲ ಇದ್ದ ಹಾಗೆ, ವೀರಶೈವರು ಇತ್ಯಾದಿ ಎಲ್ಲ ಇದ್ದ ಹಾಗೆ ಈ ಶಾಕ್ತ ಸಂಪ್ರದಾಯ ಶಕ್ತಿ ಪೂಜಕರು. ಶಕ್ತಿ ಅಂದರೆ ದೇವಿ ಆರಾಧಕರು. ಅವನು ಮತಭ್ರಾಂತನಾಗಿದ್ದ, ತನ್ನದೇ ಸರಿ ಅಂತ, ತನ್ನ ರೀತಿ ನೀತಿಗಳೇ ಸರಿ ಅಂತ. ಮಡಿ ಮೇಲಿಗೆ ವೈಷ್ಣವರಿಗೆ ಸಂಬಂಧಪಟ್ಟ ಯಾವ ವಸ್ತುವನ್ನೂ ಆತ ಮುಟ್ಟುವುದಿಲ್ಲ. ತುಳಸಿ ಅದು ವೈಷ್ಣವರಿಗೆ ಸಂಬಂಧಪಟ್ಟದ್ದು. ಅದನ್ನೇನಾದರೂ ಮುಟ್ಟಬೇಕಾಗಿ ಬಂದರೂ ಕೂಡ 2 ಕಡ್ಡಿಗಳಿಂದ ಮುಟ್ತಾ ಇದ್ದಂತೆ, 2 ಕಡ್ಡಿಗಳಿಂದ. ಅಂಥ ಮತಭ್ರಾಂತಿ ಅಂತ ಹೇಳ್ತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಬರಬಲ್ಲದು. ಆದರೆ ಶ್ರೀರಾಮಕೃಷ್ಣರು ಇಲ್ಲಿ ಹೇಳ್ತಾರೆ, ಅನಂತರ ತನ್ನ ಮನೆಗೆ ಹೋದ.
ಅಲ್ಲಿಂದ ಹಿಂತಿರುಗಿ ಬಂದ ಮೇಲೆ ಆ ರೀತಿಯಾಗಿ ಮತ್ತೆ ಆತ ವರ್ತಿಸಲಿಲ್ಲ ಅಂತ. ಈ ಮಾತನ್ನು ಸುಮ್ಮನೆ ಓದ್ಕೊಂಡು ಹೋದ್ರೆ ಏನು ಅರ್ಥ ಆಗೋದಿಲ್ಲ. ಅನಂತರ ತನ್ನ ಮನೆಗೆ ಹೋದ, ಎರಡು ಕಡ್ಡಿಯಿಂದ ಆ ತುಳಸಿ ಎಲೆಯನ್ನು ಮುಟ್ಟಿ ಆಮೇಲೆ ಮನೆಗೆ ಹೋದ ಅಂತ. ಹಾಗೆ ಅರ್ಥನ? ಹಾಗೆಲ್ಲ ಅರ್ಥ ಬರೋ ಸಂದರ್ಭ ಇದೆ ಇಲ್ಲಿ. ಇದು ಸಂಭಾಷಣೆಯನ್ನು ಹಾಗಾಗಿ ಬರೆದುಕೊಂಡಿದ್ದಾನೆ ಮಾಸ್ಟರ್ ಮಹಾಶಯ. ಆದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಮಾಡಬೇಕಾಗುತ್ತದೆ. ಗೆರೆಗಳ ಮಧ್ಯೆ ಕೂಡ ನಾವು ಓದಿಕೊಳ್ಬೇಕಾಗತ್ತೆ. ಬರೀದೇ ಇರತಕ್ಕಂತಹ ಜಾಗದಲ್ಲೂ ಕೆಲವು ಅಕ್ಷರಗಳೆಲ್ಲ, ಕೆಲವು ಶಬ್ದಗಳೆಲ್ಲ ಇವೆ, ಅದನ್ನು ಓದಿಕೊಳ್ಬೇಕು ಅದನ್ನ. ಅನಂತರ ತನ್ನ ಮನೆಗೆ ಹೋದ ಅಂತಂದ್ರೆ ಶ್ರೀರಾಮಕೃಷ್ಣ ಬಳಿಗೆ ಆತ ಬಂದಿದ್ದ. ಶ್ರೀರಾಮಕೃಷ್ಣರ ಸಂಪರ್ಕದೊಂದಿಗೆ ಕೆಲವು ದಿನ ಇದ್ದು ಆಮೇಲೆ ಅವನ ಮನೆಗೆ ಹೋದ ಅಂತೆ. ಶ್ರೀರಾಮಕೃಷ್ಣರ ದಿವ್ಯವಾದಂತಹ ಸಂಪರ್ಕಕ್ಕೆ ಬಂದಂತಹ ಅವನು ಸುಮ್ಮನೆ ಮನೆಗೆ ಹೋಗಲಿಲ್ಲ. ಆ ಶ್ರೀರಾಮಕೃಷ್ಣರ ಕ್ರಾಂತಿಕಾರಕವಾದಂತಹ ಭಾವನೆಗಳನ್ನು ತನ್ನ ಭಾವದಲ್ಲಿ ತಂದುಕೊಂಡು ಅದನ್ನ ವಿಚಾರ ಮಂಥನ ಮಾಡ್ತಾ ಮನೆಗೆ ಹೋದ. ಅವನ ವೈಚಾರಿಕತೆಯಲ್ಲಿ ಒಂದು ಅದ್ಭುತವಾದ ಕ್ರಾಂತಿಯೇ ಸಂಭವಿಸಿತು. ತನ್ನ ಮೂಲಕ ಆ ಮತಭ್ರಾಂತಿ ಅಂತ ಹೇಳ್ತಕ್ಕಂಥದ್ದು ಕರಗಿ ಹೋಯಿತು. ವಿಶಾಲ ಭಾವನೆ ಅಂತ ಹೇಳ್ತಕ್ಕಂಥದ್ದು ಬಂತು. ಸರ್ವವೂ ಬ್ರಹ್ಮಮಯ ಅಂತ ಹೇಳ್ತಕ್ಕಂತಹ ಅನುಭವ ಬಂದಾಗ ಭ್ರಾಂತಿ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಇರೋದಿಲ್ಲ. ಇಂತಹ ಒಂದು ದಿವ್ಯ ಸ್ಥಿತಿಯನ್ನು ಪಡೆದುಕೊಂಡು ಅವನು ಹಿಂತಿರುಗುತ್ತಾನೆ. ಮತ್ತೆ ಆ ರೀತಿಯಲ್ಲಿ ಸಂಕುಚಿತವಾದಂತಹ ನಡವಳಿಕೆಯನ್ನು ಅವನು ತನ್ನ ವರ್ತನೆಯಲ್ಲಿ ತೋರಿಸಲಿಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಈಗ ಮಾಸ್ಟರ್ ಮಹರ್ಷಿಯೇ ಬರೀತಾನೆ, ಪರಮಹಂಸರು ಮಧ್ಯಾಹ್ನದ ಊಟವಾದ ನಂತರ ವಿಶ್ರಮಿಸಿಕೊಳ್ತಾ ಇದ್ದಾಗ ಕಲ್ಕತ್ತಾದಿಂದ ರಾಮಚಂದ್ರ ದತ್ತ, ತಾರಕ ಅಂದ್ರೆ ಶಿವಾನಂದ ಮುಂದೆ ಇನ್ನು ಕೆಲವು ಮಂದಿ ಭಕ್ತರು ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡ್ರು ಅಂತ ಹೇಳಿ ಈಗ ಮಾಸ್ಟರ್ ಮಹರ್ಷಿಯ ಮುಂದುವರಿಸ್ತಾನೆ. ನಿತ್ಯಗೋಪಾಲ, ತಾರಕ ಮತ್ತು ಇನ್ನೂ ಕೆಲವರು ರಾಮನ ಅಂದ್ರೆ ರಾಮಚಂದ್ರ ದತ್ತನ ಮನೆಯಲ್ಲೇ ಇರುತ್ತಿದ್ರು. ನಿತ್ಯಗೋಪಾಲ ಯಾವಾಗಲೂ ಭಾವಾವಿಷ್ಟನಾಗಿಯೇ ಇರುತ್ತಿದ್ದ. ತಾರಕನ ಮನಸ್ಸು ಯಾವಾಗಲೂ ಅಂತರ್ಮುಖವಾಗಿಯೇ ಇರುತ್ತಿತ್ತು. ಅಪರೂಪಕ್ಕೊಮ್ಮೆ ಆತ ಇತರರೊಡನೆ ಮಾತುಕತೆ ಆಡ್ತಿದ್ದ. ರಾಮ ಅವರಿಗೆಲ್ಲ ಊಟಕ್ಕೆ ಹಾಕ್ತಿದ್ದ. ರಾಕಾಲ ಆಗಾಗ ತನ್ನ ಕೆಲವು ದಿನಗಳನ್ನು ಅಧರಸೇನನೊಡನೆ ಕಳೀತಿದ್ದ ಅಂತ ಈ ಪ್ಯಾರಾಗ್ರಾಫ್. ಈ ಪ್ಯಾರಾದಲ್ಲಿ ಈ ಮಾತುಗಳು. ಆದರೆ ಹಿಂದಿನ ಪ್ಯಾರಾದಲ್ಲಿ ಏನು ಹೇಳಿದ, ಅವರೆಲ್ಲ ಬಂದ್ರು ಅಂತ. ಅವರೆಲ್ಲ ಬಂದ್ರು ಅಂತ ಹೇಳಿದ ಮೇಲೆ ಏನಾಯ್ತು ಅಂತ ಹೇಳ್ಬೇಕಲ್ಲ. ಅದ್ರ ಬದಲಿಗೆ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ಇನ್ನೊಂದು ವರ್ಣನೆ ಕೊಡ್ತಾ ಇದ್ದಾನೆ ಅಥವಾ ವಿವರಣೆ ಕೊಡ್ತಾ ಇದ್ದಾನೆ. ನಿತ್ಯಗೋಪಾಲ, ತಾರಕ, ಇನ್ನು ಕೆಲವಾರು ಭಕ್ತರು ರಾಮನ ಮನೆಯಲ್ಲೇ ಇರುತ್ತಿದ್ರು ಅಂತ ಮತ್ತೆ ಹೇಳ್ತಾನೆ. ನಿತ್ಯಗೋಪಾಲ ಯಾವಾಗಲೂ ಭಾವಾವಿಷ್ಟನಾಗಿಯೇ ಇರುತ್ತಿದ್ದ ಅಂತ. ಭಾವಾವಿಷ್ಟನಾಗಿರುವುದು ಅಂತ ಹೇಳಿದ್ರೆ ಭಗವದ್ ಭಾವದಿಂದ ರಂಜಿತನಾಗಿ ಇರುವಂತಹದ್ದು ಅಂತ. ಯಾವ ಕ್ಷಣದಲ್ಲಿ ಬೇಕಾದರೂ ಕಣ್ಣಲ್ಲಿ ನೀರು ಬರಬಹುದು ಅವನಿಗೆ. ಆ ಸಾಧನೆ ಅಂತ ಹೇಳ್ತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಗಳಿತವಾಗಿದೆ ಅವನ ವ್ಯಕ್ತಿತ್ವದಲ್ಲಿ. ಭಗವತ್ ಸಂಬಂಧವಾದಂತಹ ಒಂದು ಮಾತನಾಡಿದ್ರೆ ಸಾಕು, ತಕ್ಷಣ ಕಣ್ಣಲ್ಲಿ ನೀರು ಬರಬಹುದು ಅಥವಾ ಅದೇ ಭಾವದಲ್ಲಿ ಅವನು ಮತ್ತನಾಗಿ ಇರಬಹುದು. ಹೀಗೆ ಅವನು ಭಾವಾವಿಷ್ಟನಾಗಿರ್ತಿದ್ದ ಅಂತ ಬರೆದ. ಆಮೇಲೆ ತಾರಕ ಅಂತಂದ್ರೆ ಮುಂದೆ ಸ್ವಾಮಿ ಶಿವಾನಂದರು ಅಂತ, ಮ್ಯಾನ್ ಆಫ್ ಗಾಡ್ ಅಂತಲೇ ಅವರಿಗೆ ಹೆಸರು, ದೇವತಾ ಮನುಷ್ಯ. ಶ್ರೀರಾಮಕೃಷ್ಣರು ಅವನನ್ನು ಈಶ್ವರ ಕೋಟಿಯ ಮಟ್ಟಕ್ಕೆ ಏರಿಸಿದ್ದಾರೆ. ಅವನು ಸಾಮಾನ್ಯ ವ್ಯಕ್ತಿಯ ತಾರಕ, ಅವನನ್ನು ಈಶ್ವರ ಕೋಟಿಯ ಮಟ್ಟಕ್ಕೆ ಏರಿಸಿದ್ದಾರೆ. ಅಂತಹ ಅದ್ಭುತವಾದಂತಹ ಸಾಧನೆ ಆತನದ್ದು. ಅವರ ಜೀವನ ಕಥೆಯೇ ಬಹಳ ಅದ್ಭುತ ಇರಲಿ. ಆ ತಾರಕನ ಮನಸ್ಸು ಯಾವಾಗಲೂ ಅಂತರ್ಮುಖವಾಗಿಯೇ ಇರ್ತಿತ್ತು ಅಂತ ಮಾಸ್ಟರ್ ಮಹರ್ಷಿಯ ಬರೀತಾನೆ. ಅಂತರ್ಮುಖವಾಗಿರುವುದು ಅಂತಂದ್ರೆ ಬಾಕಿ ಉಳಿದವರ ದೃಷ್ಟಿಗೆ ಇವನೇನೋ ಹೊರಗಡೆ ನೋಡ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ ಅಂತ ಕಂಡು ಬರುತ್ತೆ. ಆದರೆ ನಿಜವಾಗಿ ಅವನ ಗಮನ ಇರುವುದೆಲ್ಲ ತನ್ನ ಹೃತ್ಕಮಲದಲ್ಲಿ ಇರುವಂತಹ ಪರಮಾತ್ಮನಲ್ಲಿ ಮಾತ್ರವೇ. ಅಂತರ್ಮುಖವಾಗಿರುವುದಂದ್ರೆ ಹಾಗೆ. ಅಂತರಂದ್ರೆ ಒಳಗೆ, ಅಂತರ್ಮುಖ ಅಂತ ಹೇಳಿದ್ರೆ ಮನಸ್ಸು ಒಳಗಡೆ, ಅದು ಒಳಗಡೆಯೇ ನೋಡ್ತಾ ಇದೆ, ತನ್ನ ಒಳಗಡೆಯೇ ನೋಡ್ತಾ ಇದೆ ಅದು. ಆದ್ರಿಂದ ಅವನೇನ್ ಮಾಡ್ತಾ ಇದ್ದಂತೆ, ಇತರರೊಡನೆ ಅಪರೂಪಕ್ಕೊಮ್ಮೆ ಮಾತುಕತೆ ಆಡ್ತಾ ಇದ್ದಂತೆ. ಏನಾದ್ರು ಕರೆದ್ರೆ ಹಾ ಹೌದಾ, ಆಮೇಲೆ ಮತ್ ಪುನಃ ಅಂತರ್ಮುಖತೆ. ಇಂತಹ ಸ್ಥಿತಿ ಅವನಿಗೆ. ರಾಮ ಅವರಿಗೆಲ್ಲ ಊಟಕ್ಕೆ ಹಾಕ್ತಿದ್ದ ಅಂತ ಮಾಸ್ಟರ್ ಮಹರ್ಷಿಯೇ ಬರೀತಾನೆ. ರಾಮ ಊಟಕ್ಕೆ ಹಾಕ್ತಾ ಇದ್ದ ಅಂತ ಇವರೆಲ್ಲ ಬಂದು ಕೂತ್ಕೊಂಡು ಬಂದ್ರೆ ಏನಾಗಾದ್ರೆ
ಅಥವಾ ಇವರು ಬಂದದ್ರಿಂದ ರಾಮ ಊಟಕ್ಕೆ ಹಾಕ್ತಾ ಇದ್ದ ಅಂತಲ್ಲ. ಊಟಕ್ಕೆ ಹಾಕ್ತಾ ಇದ್ದ ಅಂತ ಹೇಳಿದ್ರೆ ಏನರ್ಥ ಬರುತ್ತೆ ಗೊತ್ತೇನೋ? ಅಲ್ಲೇ ಯಾವಾಗಲೂ ಝಂಡ ಊರ್ತಾ ಇದ್ರು ಅಂತ ಅರ್ಥ ಬರುತ್ತೆ ಅವರು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದೇನಪ್ಪಾ ಅಂತಂದ್ರೆ, ಈ ನಿತ್ಯಗೋಪಾಲ ಮತ್ತು ತಾರಕ ಇದಾರಲ್ಲ, ಇವರು ಯಾವಾಗಲೂ ಭಾವಾವಸ್ಥೆಯಲ್ಲಿ ಅಂತರ್ಮುಖಾವಸ್ಥೆಯಲ್ಲಿ ಇದ್ದದ್ರಿಂದ ಅವರವರ ಮನೆಯಲ್ಲಿ ಬಹಳ ಕಾಲ ಕಲಿಯೋದಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಯಾಕೆಂದ್ರೆ ಮನೆಯಲ್ಲಿ ಆ ಬಗೆಯ ಆಧ್ಯಾತ್ಮಿಕ ವಾತಾವರಣ, ಪ್ರೋತ್ಸಾಹ ಅಂತ ಹೇಳ್ತಕ್ಕಂಥದ್ದು ಅವರಿಗೆ ಸಿಗ್ತಾ ಇರಲಿಲ್ಲ. ರಾಮಚಂದ್ರ ದತ್ತ ಅಂತ ಹೇಳ್ತಕ್ಕಂಥವನು ಶ್ರೀರಾಮಕೃಷ್ಣರ ವಿಶೇಷವಾದಂತಹ ಪ್ರಭಾವಕ್ಕೆ ಒಳಗಾದವನು. ಅವನಲ್ಲಿಯೂ ಕೂಡ ಆ ಆಧ್ಯಾತ್ಮಿಕ ಭಾವ ಅಂತ ಹೇಳ್ತಕ್ಕಂಥದ್ದು ಬಹಳಷ್ಟು ಜಾಗೃತವಾಗಿತ್ತು. ಆದ್ರಿಂದ ಅವರು ಇತರ ಭಕ್ತರ ಭಾವವನ್ನ ಅವರವರ ಮಟ್ಟಕ್ಕೆ ಅನುಸಾರವಾಗಿ ಗಮನಿಸಬಲ್ಲವನಾಗಿದ್ದ, ಅವರ ಭಾವದೊಂದಿಗೆ ತಾನೂ ಕೂಡ ಪ್ರತಿಸ್ಪಂದಿಸಬಲ್ಲವನಾಗಿದ್ದ. ಆದ್ರಿಂದ ಅವರೆಲ್ಲರಿಗೂ ಕೂಡ ತಮ್ಮ ಮನೆಯಲ್ಲಿ ಆಶ್ರಯವನ್ನು ಕೊಟ್ಟಿದ್ದ. ಅವರು ಕೂಡ ಇವನ ಮನೆಯಲ್ಲಿ ಇರುವುದಕ್ಕೆ ಇಷ್ಟಪಡ್ತಾ ಇದ್ರು. ಯಾಕೆಂದ್ರೆ ಅಂಥ ಒಂದು ಅದ್ಭುತವಾದ ವಾತಾವರಣ, ಅವರಿಗೆ ಹಿಡಿಸುವಂತಹ ವಾತಾವರಣ ಅವರಿಗೆ ಸಿಗ್ತಾ ಇತ್ತು. ಎಷ್ಟೇ ನಮಗೆ ಬೇಕಾದಂತಹ ವಾತಾವರಣ ಸಿಕ್ಕಿದ್ರು ಕೂಡ 12 ಗಂಟೆಗೆ ಊಟದ ವಾತಾವರಣ ಇಲ್ದಿದ್ರಾಗುತ್ತೆಯೇ, ರಾತ್ರಿ ಹೊತ್ತಿಗೆ ಊಟದ ವಾತಾವರಣ ಇಲ್ದಿದ್ರಾಗುತ್ತೆಯೇ? ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ರಾಮಚಂದ್ರ ದತ್ತ ಮಾಡಿಕೊಡ್ತಾ ಇದ್ದ. ಅದೊಂದು ಮನೆ ತಾನೆ, ಗೃಹಸ್ಥರ ಮನೆ ತಾನೆ. ಅದರಿಂದ ಗೃಹಸ್ಥಾಶ್ರಮ ಅಂತ ಹೇಳ್ತಕ್ಕಂಥದ್ದು ಜ್ಯೇಷ್ಠ ಆಶ್ರಮ ಅಂತ ಕರೆಯಲ್ಪಟ್ಟಿದೆ. ಸನ್ಯಾಸ ಅತ್ಯಂತ ಶ್ರೇಷ್ಠವೇ ಆದರೂ ಕೂಡ ಇದು ಜ್ಯೇಷ್ಠ ಗೃಹಸ್ಥಾಶ್ರಮ ಅಂತ ಹೇಳ್ತಕ್ಕಂಥದ್ದು. ಯಾಕೆಂತಂದ್ರೆ ಸನ್ಯಾಸಿಗಳಿಗೂ ಭಿಕ್ಷೆ ಸಿಗುತ್ತೆ ಅಲ್ಲಿ. ಬಳಿಕ ಮಾಸ್ಟರ್ ಮಾಸ್ಟರ್ ಇನ್ನೊಂದು ವಾಕ್ಯ ಹಾಕ್ತಾನೆ, ರಾಖಾಲ ಆಗಾಗ ತನ್ನ ಕೆಲವು ದಿನಗಳನ್ನು ಅದರಸೇನನೊಡನೆ ಕಳೀತಿದ್ದ ಅಂತ. ಅದರಸೇನ ಅವನ ಬಗ್ಗೆ ಆ ಶ್ರೀರಾಮಕೃಷ್ಣ ಯುಗಾವತಾರ ಶ್ರೀರಾಮಕೃಷ್ಣ 3ನೇ ಸಂಪುಟದಲ್ಲಿ ನೀವು ಅದರ ಕಥೆಯನ್ನು ಓದಿದ್ದೀರಿ. ಪರಮಾದ್ಭುತವಾದಂತಹ ವ್ಯಕ್ತಿತ್ವ ಅವನದ್ದು ಕೂಡ. ಶ್ರೀರಾಮಕೃಷ್ಣ ವಿಶೇಷ ಕೃಪೆಗೆ ಪಾತ್ರನಾದವನು. ಈ ರಾಖಾಲನು ಕೂಡ ಆಧ್ಯಾತ್ಮಿಕವಾಗಿ ಮುಂದುವರಿದವನು, ಅದೇ ಭಾವದಲ್ಲಿ ಇರತಕ್ಕಂಥವನು, ಭಾವಾವಿಷ್ಟನಾಗತಕ್ಕಂಥವನು. ಆದ್ರಿಂದ ಅವನಿಗೂ ಒಂದು ವಾತಾವರಣ ಬೇಕಾಗಿತ್ತು. ಈ ಅದರಸೇನನ ಮನೆಗೆ ಅವನು ಆಗಾಗ ಹೋಗಿ ಇರ್ತಿದ್ದ. ತನ್ನ ಭಾವದಲ್ಲೇ ಇರೋದಕ್ಕೆ ಆ ಮನೆಯನ್ನ ಅವನು ಆರಿಸಿಕೊಂಡಿದ್ದ. ಈಗ ಮಾಸ್ಟರ್ ಮಾಷಿಯ ಮುಂದುವರಿಸ್ತಾನೆ. ಶ್ರೀರಾಮಕೃಷ್ಣ ಬಳಿಗೆ ರಾಮಚಂದ್ರ ತಾರಕ ಇತ್ಯಾದಿ ಬಂದಿದಾರಲ್ಲ, ಅಲ್ಲಿ ರಾಮ ಶ್ರೀರಾಮಕೃಷ್ಣರೊಡನೆ ಮಾತನಾಡೋದು ಪ್ರಾರಂಭಿಸಿದ್ದಾನೆ. ಹೇಳ್ತಾನೆ, ನಾವೆಲ್ಲರೂ ಮೃದಂಗ ಕಲಿತಿದ್ದೇವೆ ಅಂತ. ಆಗ ಶ್ರೀರಾಮಕೃಷ್ಣರು ರಾಮನಿಗೆ ಹೇಳ್ತಾರೆ, ನಿತ್ಯಗೋಪಾಲ ಕೂಡ ಕಲಿತಾ ಇದ್ದಾನೇನು? ಆಗ ರಾಮ ಹೇಳ್ತಾನೆ, ಚೆನ್ನಾಗೇನಿಲ್ಲ, ಸಾಮಾನ್ಯವಾಗಿ ಬಾಜಿಸಬಲ್ಲ. ಆಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ತಾರಕ? ರಾಮಚಂದ್ರ ಹೇಳ್ತಾನೆ, ಆತ ಚೆನ್ನಾಗಿ ಕಲ್ತಿದ್ದಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದು ಹಾಗಿದ್ರೆ ಅಷ್ಟೊಂದಾಗಿ ಆತ ನೆಲದ ಕಡೆಗೆ ಮುಖ ತಿರುಗಿಸಿಟ್ಕೊಳ್ಬೇಕಾಗೋದಿಲ್ಲ. ಮನಸ್ಸು ಬೇರೆ ವಸ್ತುವಿನ ಕಡೆ ಬಹಳವಾಗಿ ಹರಿದು ಹೋದ್ರೆ ಭಗವಂತನ ಕಡೆ ಗಾಢವಾಗೇನೂ ಇರಲಾರದು ಅಂತ ಅಂದ್ಬಿಟ್ರು. ಇಲ್ಲಿ ನಮ್ಮ ಬುದ್ಧಿಗೆ ಸ್ವಲ್ಪ ಕೆಲಸ ಬಂತು. ತಾರಕ ಮೃದಂಗವನ್ನ ಚೆನ್ನಾಗಿ ಬಾಜಿಸೋದಕ್ಕೆ ಕಲಿತಿದ್ದಾನೆ ಅಂತ ಹೇಳಿದ್ದಕ್ಕೆ, ಒಂದ್ ವೇಳೆ ಅವನು ಅಷ್ಟು ಚೆನ್ನಾಗಿ ಬಾಜಿಸೋದು ಕಲಿತಿದ್ದೆ ಆದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಆಗ ಅವನು ಮೃದಂಗವನ್ನೇ ನೋಡ್ತಾ ಇರಬೇಕಾಗಿಲ್ಲ, ಅಂದ್ರೆ ತಲೆ ತೆಗೆಸ್ಕೊಂಡೇ ಹೊಡಿಬೇಕಾಗಿಲ್ಲ ಮೃದಂಗವನ್ನ ಅಂತ. ಅಲ್ಲಿ ಇಲ್ಲಿ ನೋಡ್ಕೊಂಡು ಕೂಡ ಹೊಡಿಬಹುದು ಅಂತ. ಆದ್ರೂ ಕೂಡ ಮೃದಂಗದ ತಾಳ ತಪ್ಪೋದಿಲ್ಲ. ಮೃದಂಗದ ತಾಳ ಬಹಳ ಸಮ ವಿಷಮ ಎಲ್ಲ ಇವೆ. ಬೇರೆ ಬೇರೆ ಗತಿಗಳಲ್ಲಿ ಬಾರಿಸುವಂತಹದ್ದೆಲ್ಲ ಇರುತ್ತದೆ. ಅದನ್ನೆಲ್ಲ ಅವನು ಬಾಜಿಸ್ತಾ ಇದ್ರು ಕೂಡ ಅವನಲ್ಲೇ ಗಮನ ಕೊಟ್ಕೊಂಡು ಕೂತಿರ್ಬೇಕಾಗಿಲ್ಲ. ಕೆಲವರು ಹಾರ್ಮೋನಿಯಂ ಹೊಸದಾಗಿ ಬಾರಿಸುವವರು ಬೆರಳನ್ನ ಒಂದೊಂದು ಮನೆಗೂ ಕೂಡ ಆ ಬೆರಳು ಯಾವ ಬೆರಳು ಅಲ್ಲಿಗೆ ಹೋಗ್ತಾ ಇದೆಯೋ ಅಥವಾ ಇನ್ನೊಂದೆಲ್ಲಿ ಹೋಗ್ತಾ ಇದೆಯೋ ನೋಡ್ಕೊಂಡು ಬಾರಿಸಬೇಕಾಗುತ್ತೆ. ಸೈಕಲ್ನ ಬಿಡುವ ಹೊಸದಲ್ಲಿ ಅವನು ಎದುರುಗಡೆ ರಸ್ತೆಯನ್ನ, ಆ ಎದುರುಗಡೆ ಚಕ್ರವನ್ನ, ಆ ಹ್ಯಾಂಡಲ್ನ ಎಲ್ಲವನ್ನೂ ನೋಡಿಕೊಂಡು ಬಹಳ ಎಚ್ಚರವಾಗಿ, ಯಾವಾಗ ಸೈಕಲ್ ಸರಿಯಾಗಿ ಬರುತ್ತೋ ಒಂದೇ ಕೈಯಲ್ಲಿ ಹೊಡೆಯೋದೇನು, ಕೈನ ಬಿಟ್ಟು 2 ಕೈನ ಹಿಂದ್ಗಡೆ ಇಟ್ಕೊಂಡು ಹೊಡ್ಕೊಂಡು ಹೋಗೋದೇನು, ಅಥವಾ ಹನುಮಂತ
ಯಾವುದೋ ಒಂದು ವಸ್ತುವನ್ನ ಅಲ್ಲ ಪರ್ವತವನ್ನೇ ಹೊತ್ಕೊಂಡು ಹೋದಂತೆ ಇವನು ತನ್ನ ಕೈನಲ್ಲಿ ಇನ್ನೊಂದೇನೋ ವಸ್ತುವನ್ನ ಮತ್ತೊಂದು ಕೈಯಲ್ಲಿ ಮತ್ತೊಂದೇನೋ ವಸ್ತು ಹಿಡ್ಕೊಂಡು ಆ ಸೈಕಲ್ ಬಿಡೋದೇನೋ ಎರಗರನೆ ಸುತ್ತು ಬರೋದೇನೋ ಅಷ್ಟು ಮಾಡಿದ್ರೂ ಕೂಡ ಅವನ ಮನಸ್ಸೆಲ್ಲ ಆ ಸೈಕಲ್ನ ಬ್ಯಾಲೆನ್ಸ್ನಲ್ಲೇ ಇರ್ತದೆ, ಸಮತೋಲದ ಕಡೆಗೆ ಗಮನ ಇರುತ್ತದೆ. ಅಂಥ ಅಭ್ಯಾಸ ಅದನ್ನ ಉದಾಹರಣೆಯಾಗಿ ಕೊಡ್ತಾರೆ ಶ್ರೀರಾಮಕೃಷ್ಣರು. ನಮ್ಮ ಮನಸ್ಸು ಬೇರೆ ಬೇರೆ ವಸ್ತುವಿನ ಕಡೆಗೆ ಬಹಳವಾಗಿ ಹರಿದು ಹೋದರೆ ಭಗವಂತನ ಕಡೆ ಗಾಢವಾಗೇನು ಇರಲಾರದು ಅಂತ. ಮನಸ್ಸು ಭಗವಂತನಲ್ಲಿ ಗಾಢವಾಗಿ ಇರುವುದರ ಕಡೆಗೆ ಇವರ ಗಾಢವಾದ ಗಮನ. ಯಾವುದೇ ವಿಷಯವನ್ನು ತೆಗೆದುಕೊಂಡ್ರೂ ಕೂಡ ಕೊನೆಗೆ ಅವರು ಬರೋದು ಭಗವಂತನಲ್ಲಿಗೇನೆ. ನಮ್ಮ ಮನಸ್ಸು ಭಗವಂತನಲ್ಲಿ ಗಾಢವಾಗಿ ರೂಢಮೂಲವಾಗಿದೆಯೇ ಅಂತ. ನಾನು ಇಲ್ಲಿ ಬ್ರಹ್ಮಚಾರಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜರವರು ಅವರೇನು ಹೆಚ್ಚೆಚ್ಚು ಉಪದೇಶವನ್ನು ಕೊಡ್ತಿರ್ಲಿಲ್ಲ, ಕಡಿಮೆ ಮಾತಾಡ್ತಾ ಇದ್ದಿತ್ತು. ನಾನು ಕೂಡ ಹೆಚ್ಚು ಇಂಗ್ಲಿಷ್ ಏನು ಓದಿದವನಲ್ಲ, ಆದ್ರಿಂದ ಅವ್ರ ಹತ್ರ ಹೆಚ್ಚು ಮಾತನಾಡೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಆದರೆ ಅವರಿಗೆ ನಮ್ಗೇನೋ ತಿಳಿಸಬೇಕು ಅಂತ ಒಂದು ಆಸೆ, ತಿಳಿಸಿಬಿಟ್ಟು ಇವನನ್ನು ಒಂದು ದಾರಿ ಹತ್ತಿಸಬೇಕು ಅಂತ ಒಂದು ಆಸೆ. ಆದ್ರಿಂದ ಕಡಿಮೆ ಶಬ್ದಗಳಲ್ಲಿ ಹೇಳಬೇಕಾದ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿ ನಮ್ಮ ಮನದಲ್ಲಿ ಮುದ್ರೆ ಒತ್ತಿ ಬಿಡ್ತಾ ಇದ್ರು. ಅಂಥ ಒಂದು ಅದ್ಭುತ ಸಾಮರ್ಥ್ಯ ಅವರದ್ದು. ಅವರು ಮೆಲ್ಲಗೆ ನನ್ನ ಕರೆದು ಹೇಳ್ತಾರೆ, ಬಿ ಡೀಪ್ ರೂಟೆಡ್ ಇನ್ ಶ್ರೀರಾಮಕೃಷ್ಣ, ಬಿ ಡೀಪ್ ರೂಟೆಡ್ ಇನ್ ಶ್ರೀ ಗುರು ಮಹಾರಾಜ್. ಮಧ್ಯೆ ಮಧ್ಯೆ ಒಂದು 2 ಸರ್ತಿ ಆ ಥರ ಹೇಳಿದ್ದಾರೆ ಅಷ್ಟೇ, ಮಧ್ಯೆ ಮಧ್ಯೆ. ಶ್ರೀರಾಮಕೃಷ್ಣರಲ್ಲಿ ನಿನ್ನ ಮನಸ್ಸು ಗಾಢವಾಗಿ ನೆಲೆಗೊಂಡಿರಲಿ ಅಂತ ಆ ಮಾತಿನ ತಾತ್ಪರ್ಯ. ಬಾಕಿ ಉಳಿದೆಲ್ಲ ತನ್ನಷ್ಟಕ್ಕೆ ಆಗುತ್ತೆ. ಮುಖ್ಯವಾಗಿ ಆಗಬೇಕಾದ್ದೇನಪ್ಪಾ ಅಂತಂದ್ರೆ ನಮ್ಮ ಮನಸ್ಸು ಅಲ್ಲಿ ನೆಲೆಗೊಂಡಿರಬೇಕು. ಜಪ ಮಾಡ್ತಿರೋ, ಧ್ಯಾನ ಮಾಡ್ತಿರೋ, ಕರ್ಮಯೋಗ ಮಾಡ್ತಿರೋ, ಏನೇ ಮಾಡಿರಲಿ ಮನಸ್ಸು ಅಲ್ಲಿದೆಯೋ, ಯಾವುದರಲ್ಲಿ ಮನಸ್ಸು ನೆಲೆಗೊಂಡಿರಬೇಕೋ ಅಲ್ಲಿ ನೆಲೆಗೊಂಡಿದೆಯೋ ಅಂತ ಹೇಳ್ತಕ್ಕಂಥ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಟ್ರೆ ನೀವು ಪಾಸ್. ಅದನ್ನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಮನಸ್ಸು ಬೇರೆ ಬೇರೆ ವಸ್ತುವಿನ ಕಡೆ ಬಹಳವಾಗಿ ಹರಿದು ಹೋದರೆ ಭಗವಂತನ ಕಡೆ ಗಾಢವಾಗಿ ಏನು ಇರಲಾರದು. ಹಲವು 18 ವಿಷಯಗಳ ಕಡೆಗೆ ಗಮನ ಕೊಡಬೇಕಾದ್ರೆ, ಕೊಟ್ಟು ಕೂಡ ಭಗವಂತನಲ್ಲಿ ಮನಸ್ಸು ಇರಬೇಕಾದ್ರೆ ಮೊದಲು ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಂಡಿರಿಸಿಕೊಂಡಿರಬೇಕು. ಆ ಒಂದು ಅಭ್ಯಾಸದಲ್ಲಿ ಸಿದ್ಧಿ ಆದಾಗ, ಅಂದ್ರೆ ಮನಸ್ಸನ್ನ ಭಗವಂತನಲ್ಲಿ ರೂಢಮೂಲ ಮಾಡಿದಾಗ ಆಮೇಲೆ ಹಲವು 18 ಕಡೆಗೆ ಗಮನ ಕೊಟ್ಟರೂ ಕೂಡ ಅವನೇನು ಬಿದ್ದು ಹೋಗೋದಿಲ್ಲ. ಹೇಗೆ ಆ ಸೈಕಲ್ನ ಉದಾಹರಣೆ ಕೊಟ್ಟನೋ ನಾನು, ಎಷ್ಟೇ ಅತ್ತಿತ್ತ ಓಡಾಡಿದ್ರೂ ಕೂಡ, ಕೈ ಬಿಟ್ಟೇ ಅವನು ಸೈಕಲ್ ಬಿಟ್ಟರೂ ಕೂಡ ಹೇಗೆ ಅವನು ಬಿದ್ದು ಹೋಗೋದಿಲ್ವೋ ಹಾಗೆ ಆ ಮೃದಂಗವನ್ನ ಸರಿಯಾಗಿ ಬಾಜಿಸುವುದಕ್ಕೆ ಕಲಿತ ಮೇಲೆ ಅತ್ತಿತ್ತ ನೋಡಿಕೊಂಡು ಅವರಿವರನ್ನು ನೋಡಿಕೊಂಡು ಅವನು ಬಾಜಿಸಿದರೂ ಕೂಡ ಹೇಗೆ ತಾಳ ತಪ್ಪದಿಲ್ವೋ ಅದೇ ರೀತಿಯಲ್ಲಿ ಹಲವು 18 ಕಾರ್ಯಗಳಲ್ಲಿ ತೊಡಗಿದ್ರೂ ಕೂಡ ಅವನ ಮನಸ್ಸು ಭಗವಂತನಲ್ಲಿ ಇದ್ದೇ ಇರುತ್ತೆ ಅಂತ. ಆದರೆ ಮೊದಲೇನೇನೆ ಆ ಮನಸ್ಸನ್ನ, ಅಂದ್ರೆ ಭಗವಂತನಲ್ಲಿ ಮನಸ್ಸು ರೂಢಮೂಲ ಆಗುವ ಮೊದಲೇನೇನೆ ಹಲವು 18 ವಿಷಯಗಳ ಕಡೆಗೆ ಗಮನ ಹರಿಸ್ತು ಅಂತ ಹೇಳಿದ್ರೆ, ಆದರೂ ಕೂಡ ಅವನೇನಾದರೂ ನಾನು ಭಗವದ್ ಭಕ್ತ, ನನ್ನ ಮನಸ್ಸು ಭಗವಂತನಲ್ಲಿ ನೆಲೆಗೊಂಡಿದೆ ಅಂತೇನೆ ಹೇಳಿದ್ರು ಕೂಡ ಆ ಮಾತಿಗೇನು ವಿಶೇಷ ಅರ್ಥ ಇಲ್ಲ. ಬಾಯಲ್ಲಿ ಹೇಳಬಹುದು, ಆ ವಿಚಾರ ಪ್ರತ್ಯೇಕ. ಭಗವಂತನಲ್ಲಿ ಯಾರ ಮನಸ್ಸು ರೂಢಮೂಲವಾಗಿದೆಯೋ ಅದಕ್ಕೆ ಸಾಕ್ಷಿ ಏನಪ್ಪಾ ಅಂತ ಹೇಳಿದ್ರೆ, ಅವನಿಗೆ ಬಂದು ಒದಗತಕ್ಕಂತಹ ಸುಖ ದುಃಖಗಳ ಆವೇಗವನ್ನ ಅವನು ಸಮದೃಷ್ಟಿಯಿಂದ ನೋಡುವ ಸಾಮರ್ಥ್ಯವನ್ನು ಪಡೆದಿರಬೇಕು. ಸುಖ ಬಂದಾಗ ಅಂತ ಹಿಗ್ಗಬಾರದು, ಅಥವಾ ದುಃಖ ಬಂದಾಗ ಹೋ ಅಂತ ಕುಗ್ಗಬಾರದು. ಸಮತೋಲ, ಮುಖದಲ್ಲಿ ಯಾವ ಒಂದು ಸ್ಥಿತಿ ಇತ್ತೋ ಅದೇ ಸ್ಥಿತಿಸ್ಥಾಪಕತ್ವ, ಆ ಸ್ಥಿತಿ ಹಾಗೇ ಇರಬೇಕು. ಆಗ ಮನಸ್ಸು ಭಗವಂತನಲ್ಲಿ ಆಧಾರಗೊಂಡಿದೆ ಅಂತ ಅರ್ಥ. ವಿಹ್ವಲನಾಗುವುದಿಲ್ಲ, ಶೋಕದಿಂದ ವಿಹ್ವಲನಾಗುವುದಿಲ್ಲ. ಎಂತೆಂಥ ಶೋಕಗಳು ಬಂದರೂ ಕೂಡ ಅವನು ಚಂಚಲ ಚಿತ್ತನಾಗುವುದಿಲ್ಲ, ವಿಹ್ವಲಗೊಳ್ಳೋದಿಲ್ಲ. ಪುತ್ರ ಶೋಕ, ಪತ್ನಿ ಶೋಕ, ಅಥವಾ ಇನ್ಯಾವ ಶೋಕ, ಮಾತ್ರ ತಾಯಿ ಸತ್ತು ಹೋದಾಗ ಉಂಟಾಗತಕ್ಕಂತಹ ಶೋಕ, ತಂದೆ ಸತ್ತು ಹೋದಾಗ ಉಂಟಾದ ಶೋಕ, ಅಥವಾ
ಸಂಬಂಧಿಕರು ಸತ್ತು ಹೋದಾಗ ಉಂಟಾಗತಕ್ಕಂತಹ ಶೋಕ, ಯಾವ ಶೋಕವೂ ಕೂಡ ಅವನ ಹೃದಯದವರೆಗೆ ಹೋಗೋದಿಲ್ಲ. ಆದರೆ ದುಃಖವಾಗಬಹುದು. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ದುಃಖ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಸಹಜ, ಅದೊಂದು ಮಾನವೀಯ ಗುಣ. ಸ್ವಾಮಿ ವಿವೇಕಾನಂದರು ಒಮ್ಮೆ ಹತ್ತು ಬಿಡ್ತಾರೆ. ಬಲರಾಮ್ ಬೋಸ್ ಅಂತ ಹೇಳ್ತಕ್ಕಂಥ ಶ್ರೀರಾಮಕೃಷ್ಣ ಭಕ್ತರು ತೀರಿ ಹೋದಾಗ ಭಕ್ತರು ಕೇಳಿದ್ರು, ಏನ್ ಸ್ವಾಮಿಗಳೇ, ನೀವು ಸ್ವಾಮಿಗಳಾಗಿ ಈ ತರಹ ಯಾವನೋ ಒಬ್ಬ ಭಕ್ತ ಸತತಕ್ಕೆ ಅಳಬಹುದೇ? ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಏನಪ್ಪಾ, ನಾವು ಸನ್ಯಾಸಿಗಳಿರ್ಬಹುದು, ಆದರೆ ಹೃದಯ ಇಲ್ವೇ? ದುಃಖ ಒಂದು ಬಗೆಯ ಸಹಾನುಭೂತಿ, ಅದು ಸ್ವಾಭಾವಿಕ, ಅದು ಸಹಜ, ತಪ್ಪಲ್ಲ, ಅದು ಬೇಕು. ಅದು ಒಂದು ಬಗೆಯ ಹೃದಯ ಸಂಪನ್ನತೆಯನ್ನು ತೋರಿಸ್ತದೆ ಅದು. ಆದರೆ ಶೋಕ ವಿಹ್ವಲನಾದಾಗ ಅವಿವೇಕಿಯವನು ಅಂತ ಅರ್ಥ. ಅದಕ್ಕೆ ಈಶಾವಾಸ್ಯ ಉಪನಿಷತ್ನಲ್ಲಿ ಹೇಳುತ್ತೆ, ಯಾವಾಗ ಮನುಷ್ಯ ತನ್ನ ಆತ್ಮವೇ ಎಲ್ಲೆಲ್ಲೂ ಅಂತರ್ಯಾಮಿಯಾಗಿ ಇದೆ ಅಂತ ಹೇಳ್ತಕ್ಕಂಥ ಅನುಭವವನ್ನು ಅವನು ತಂದುಕೊಳ್ತಾನೋ, ಶೋಕ ಮೋಹವು ಜಹಾತಿ. ಶೋಕ ಮತ್ತು ಮೋಹ ಎರಡನ್ನೂ ಕೂಡ ಅವನು ಬಿಟ್ಟಿರ್ತಾನಾಗ. ಶೋಕ ಮತ್ತು ಮೋಹ ಅಂತ ಹೇಳ್ತಕ್ಕಂಥದ್ದೇ ನಮ್ಮ ಈ ಲೌಕಿಕ ಜೀವನದ ಎಲ್ಲ ಬಗೆಯ ಕಷ್ಟ ಸಂಕಟಗಳಿಗೆ ಕಾರಣ. ಆದ್ರಿಂದ ಅರಿವಿನ ಪರಿಪಾಕದಿಂದ ಈ ಶೋಕ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಮನಸ್ಸು ಭಗವಂತನಲ್ಲಿ ರೂಢ ಮೂಲವಾದಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬಹುದು. ನಾವು ಯಾವುದೇ ಬಗೆಯ ಶೋಕದಿಂದಲೂ ವಿಹ್ವಲ ಆಗೋದಿಲ್ಲ, ಧೃತಿಗೆಡೋದಿಲ್ಲ, ಮುಖದಲ್ಲಿ ಚಿಂತೆಯ ರೇಖೆಗಳು ಉತ್ಪನ್ನ ಆಗುವಷ್ಟರ ಮಟ್ಟಿಗೆ ದುಃಖಿಸೋದಿಲ್ಲ. ಆಮೇಲೆ ಇದ್ದಕ್ಕಿದ್ದಂತೆ ನಾವು ಆ ಭಗವಂತನ ಸಾಧನೆಯಲ್ಲಿಯೇ ನಿರತರಾಗಿ ಆನಂದದ ಹೊನಲನ್ನೇ ಹರಿಸುವಂತಹ ವ್ಯಕ್ತಿಗಳಾಗ್ತೇವೆ ಅಂತ ಅರ್ಥ. ಹೀಗೆ ಈ ಮನಸ್ಸಿನಲ್ಲಿ ಭಗವದ್ ವಿಚಾರ ಅಂತ ಇರ್ತಕ್ಕಂಥದ್ದು ರೂಢ ಮೂಲವಾಗಿರೋದಕ್ಕೆ ಸಾಕ್ಷಿ ಏನಪ್ಪಾ ಅಂತ ಅನ್ನೋದನ್ನ ಈ ರೀತಿಯಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟೆ ನಾನು. ಈಗ ರಾಮ ಹೇಳ್ತಾನೆ, ನಾನು ಕಲಿತಾ ಇರೋದು ಈ ಮೃದಂಗವನ್ನ ಸಂಕೀರ್ತನೆ ಸಮಯದಲ್ಲಿ ಅನುಸರಿಸುವಷ್ಟು ಮಾತ್ರವೇ. ಅಂದ್ರೆ ದೊಡ್ಡ ವಿದ್ವಾಂಸನಾಗಬೇಕು ಅಂತ నేను ಕಲಿತಾ ಇಲ್ಲ, ಸಂಕೀರ್ತನೆ ಹೊತ್ತಿಗೆ ಸರಿಯಾಗಿ ರೀತಿಯಲ್ಲಿ ಬಾಚಿಸೋದಕ್ಕೆ ಸಾಧ್ಯ ಆದ್ರೆ ಸರಿ ಅಂತ. ಆಗ ಶ್ರೀರಾಮಕೃಷ್ಣ ಮಾಸ್ಟರ್ಗೆ ಹೇಳ್ತಾರೆ, ನೀನು ಹಾಡನ್ನು ಕಲಿತಾ ಇದ್ದೀಯಂತೆ, ನಿಜವೇ? ಆಗ ಮಾಸ್ಟರ್ ಮಾಷಿ ನಡ್ತಾ ಹೇಳ್ತಾನೆ, ಇಲ್ಲ, ಸುಮ್ಮನೆ ಎಲ್ಲೋ ಸ್ವಲ್ಪ ಹೂವಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ಆ ಹಾಡನ್ನ, ಆ ನನ್ನನ್ನು ಉನ್ಮತ್ತನಾಗಿಸಲೇ ತಾಯೇ ಅಮಾಯ್ ದೇಮಾ ಪಾಗೋಲ್ ಕೋರೇಮಾ ಅಂತ ಹೇಳ್ತಕ್ಕಂಥ ಹಾಡಿದ್ಯಲ್ಲ, ಅದನ್ನು ಅಭ್ಯಾಸ ಮಾಡಿದಿ ತಾನೆ? ಮಾಡಿದ್ರೆ ಒಂದು ವೇಳೆ ಹಾಡ್ತೀಯಾ? ಅದು ನನ್ನ ಭಾವವನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸುತ್ತೆ. ಒಂದು ಹಾಡು ನಮ್ಮ ಅಂತರಂಗದ ಭಕ್ತಿ ಭಾವವನ್ನು ಜಾಗೃತಗೊಳಿಸಬಲ್ಲದು ಅಂತ ಹೇಳ್ತಕ್ಕಂಥದ್ದಕ್ಕೆ ಸೂಚನೆ ಸಿಗುತ್ತೆ ಇಲ್ಲಿ. ಶ್ರೀರಾಮಕೃಷ್ಣರ ಭಾವ ಏನು ಅಂತ ಹೇಳ್ತಕ್ಕಂಥದ್ದು ಆ ಹಾಡಿನ ಮೂಲಕ ಗೊತ್ತಾಗುತ್ತೆ. ನನ್ನನ್ನು ಉನ್ಮತ್ತನಾಗಿಸಲೇ ತಾಯೇ. ಭಗವದ್ ಆನಂದ ಅಂತ ಹೇಳ್ತಕ್ಕಂಥದ್ದು ವಿಲಾಯಿತಿ ಮದ್ಯವನ್ನು ಕುಡಿದು ಮತ್ತೇರೋದಕ್ಕಿಂತಲೂ ಹೆಚ್ಚು ಮತ್ತೇರಿರುತ್ತದಲ್ಲಿ. ಅದಕ್ಕೋಸ್ಕರವೇ ಆ ಗಿರೀಶ್ಚಂದ್ರ ಘೋಷ್, ಕಾಳಿಪದ ಘೋಷ್ ಅಂತ ಹೇಳ್ತಕ್ಕಂಥವರೆಲ್ಲ ಮದ್ಯಪಾನದಲ್ಲಿ ಬಹಳ ನಿಸ್ಸೀಮರು. ಅವನು ಹೇಳ್ತಾ ಇದ್ದ, ಆ ಗಿರೀಶ್ಚಂದ್ರ ಘೋಷ್, ನಾನು ಕುಡಿದ ಬುಡ್ಡಿಗಳನ್ನ ಪೇರಿಸಿ ಇಟ್ಬಿಟ್ಟಿದ್ರೆ ಒಂದು ಹಿಮಾಲಯ ಗೌರಿಶಂಕರದ ಪರ್ವತದಷ್ಟು ಎತ್ತರ ಆಗ್ತಾ ಇತ್ತು ಅಂತ. ಆ ಮನುಷ್ಯ ಶ್ರೀರಾಮಕೃಷ್ಣ ಬಳಿಗೆ ಬಂದು ಹೇಳ್ತಾನೆ, ನಾನು ಅಷ್ಟೊಂದು ಕುಡಿದ್ರೂ ಕೂಡ ನೆಶೆ ಏರ್ತಾ ಇಲ್ಲ, ನೀವೇನು ಕುಡಿಲೇ ಇಲ್ಲ, ಆದ್ರೂ ಅಲ್ಲ, ನೀವು ಬಹಳ ಚೆನ್ನಾಗಿ ಆನಂದ ಮಗ್ನರಾಗಿದ್ದೀರಲ್ಲ, ಮತ್ತರಾಗಿದ್ದೀರಲ್ಲ, ನೀವು ಯಾವ ಮದ್ಯ ಕುಡಿತಾ ಇದ್ದೀರಿ? ನೀವು ಎಲ್ಲಿಂದ ತರಿಸ್ಕೋತಾ ಇದ್ದೀರಿ? ನಮ್ಗೆ ಆ ಮದ್ಯ ಕೊಡಿ. ಗಟ್ಟಿಯಾಗಿ ಹಿಡಿದು ಬಿಟ್ಟ. ಶ್ರೀರಾಮಕೃಷ್ಣ ಮದ್ಯವನ್ನು ಕೊಟ್ಟರು. ಭಗವದ್ಭಾವ ಅಂತ ಹೇಳ್ತಕ್ಕಂತಹ ಮದ್ಯವನ್ನು ಕೊಟ್ಟರು. ಪರಿಣಾಮವಾಗಿ ಆ ಗಿರೀಶ್ಚಂದ್ರ ಘೋಷ್, ಕಾಳಿಪದ ಘೋಷ್ ಅಂತ ಹೇಳ್ತಕ್ಕಂಥವರು
ಈ ಮತ್ತಿನಲ್ಲಿ ವಿಶೇಷವಾದ ಆನಂದವನ್ನು ಅನುಭವಿಸಿದ್ರು ಅಂತ ಮಾತು ಬರುತ್ತೆ. ನನ್ನನ್ನು ಉನ್ಮತ್ತನಾಗಿಸಲೆ ತಾಯಿ, ಆ ಜಗನ್ಮಾತೆ ಸ್ವಯಂ ಅವಳು ಕೂಡ ಮತ್ತಲಾಗಿಯೇ ಇರ್ತಕ್ಕಂಥವಳಂತೆ. ಹುಚ್ಚರ ಶಿರೋಮಣಿ ಅಂತೆ ಅವಳು. ಪಾಗೋಲೇರ್ ಶಿರೋಮಣಿ ಅಂತ ಹಾಡಿನಲ್ಲಿ ಬರುತ್ತೆ. ಬಂಗಾಳಿ ಹಾಡುಗಳು ಅಂತ ಹೇಳ್ತಕ್ಕಂಥವುಗಳು ಭಗವದ್ಭಾವವನ್ನು ವಿಶೇಷವಾಗಿ ಪ್ರತಿಬಿಂಬಿಸುವಂತಕ್ಕಂಥವಳು. ಈಗ ಮಾಸ್ಟರ್ ಮಾಷೇನ್ ಹಿಡ್ಕೊಂಡಿದ್ದಾರೆ ಶ್ರೀರಾಮಕೃಷ್ಣ, ನೋಡ ಆ ಹಾಡನ್ನ ಹಾಡು ಅಂತ. ಆದರೆ ಅವನು ಆ ಹಾಡನ್ನು ಹಾಡಲಿಲ್ಲ, ಯಾಕೆಂದ್ರೆ ಅವನು ಬರೀಲಿಲ್ಲ ಅದನ್ನ. ಇಲ್ಲಿ ಮಾತುಕತೆ ಈಗ ಬೇರೆ ಕಡೆ ತಿರುಗುತ್ತು. ಶ್ರೀರಾಮಕೃಷ್ಣರು ಹಾಜರ ಕೆಲವರ ಮೇಲೆ ಇಟ್ಟಿದ್ದಂಥ ದ್ವೇಷದ ಮೇಲೆ ಶುರುವಾಯಿತು ಮಾತುಕತೆ. ಈಗ ಆತ ಹಾಗೆ ಮಾಡ್ತಾ ಇರತಕ್ಕಂಥದ್ದು ಪರಮಹಂಸರಿಗೆ ಒಪ್ಪಿಗೆ ಇಲ್ಲ. ಈಗ ಶ್ರೀರಾಮಕೃಷ್ಣ ಭಕ್ತರಿಗೆ ಹೇಳ್ತಾರೆ, ನಾನು ಕಾಮಾರಪುರದಲ್ಲಿದ್ದಾಗ ಆಗಾಗ ಒಂದು ಮನೆಗೆ ಹೋಗ್ತಿದ್ದೆ. ಆ ಮನೆಯ ಹುಡುಗರು ನನ್ನ ಸಮವಯಸ್ಕರು. ಅಂದು ಅವರು ಇಲ್ಲಿಗೆ ಬಂದಿದ್ರು, 2-3 ದಿನ ಇದ್ರು. ಅವ್ರ ತಾಯಿ ಹಾಜರಾನ ಹಾಗೆ ಎಲ್ಲರನ್ನೂ ದ್ವೇಷಿಸ್ತಾ ಇದ್ಲು. ಆಕೆಯ ಕಾಲಿಗೆ ಏನೋ ಒಂದು ಆಗಿ ಕೊನೆಗೆ ಅಂಗಕ್ಷಯ ರೋಗ ಬಂತು. ಗ್ಯಾಂಗ್ರೀನ್ ಅಂತ ಹೇಳ್ತಾರೆ. ಅದನ್ನ ಕೊಳ್ತೇ ಹೋಗೋದು, ಗಾಯ ಅಂತ ಹೇಳ್ತಕ್ಕಂಥ ಅದು ವಾಸಿಯಾಗೋದಿಲ್ಲ. ಡಯಾಬಿಟಿಸ್ ಆದವರಿಗೆ ಅದೇ ತರ ಆಗುತ್ತೆ. ಕೊನೆಗೆ ಅದನ್ನು ಕತ್ತರಿಸಬೇಕಾಗುತ್ತೆ, ಕತ್ತರಿಸಿ ಸೇರಿಸಬೇಕಾಗುತ್ತೆ. ಕೊನೆಗೆ ಅಂಗಕ್ಷಯ ರೋಗ ಬಂತು. ಕಾಲು ಕೊಳೆತು ನಾರಲಾರಂಭಿಸಿತು. ಆಕೆ ಇದ್ದ ಕೊಠಡಿಯಲ್ಲಿ ಅಂಥ ದುರ್ವಾಸನೆ ಬೇರೆ ಯಾರೂ ಒಳಕ್ಕೆ ಹೋಗೋದಕ್ಕೆ ಆಗ್ತಾನೆ ಇರಲಿಲ್ಲ. ಹಾಜರಾನಿಗೆ ಈ ವಿಷಯ ತಿಳಿಸಿ ಯಾರನ್ನೂ ದ್ವೇಷಿಸಬೇಡ ಅಂತ ಹೇಳಿದೆ. ಹಾಜರ ಅಂತಂದ್ರೆ ಆಷಾಢಭೂತಿ, ಬಹಳ ದೊಡ್ಡ ಸಾಧಕನಂತೆ ತೋರಿಸಿಕೊಂಡು ಜೀವನೋಪಾಯವನ್ನಾಗಿ ಮಾಡ್ಕೊಂಡಿದ್ದ ಸಾಧನೆ ಅಂತ ಹೇಳ್ತಕ್ಕಂಥದ್ದನ್ನ. ಜೊತೆಯಲ್ಲಿ ಅವರು ಇವ್ರನ್ನ ದ್ವೇಷಿಸ್ತಕ್ಕಂಥ ಒಂದು ಗುಣ ಕೂಡ ಇತ್ತಂತೆ ಅವನಲ್ಲಿ. ಈ ದ್ವೇಷ ಅಂತ ಹೇಳ್ತಕ್ಕಂಥದ್ದು ಇನ್ನೊಬ್ಬರನ್ನ ಸುಡುತ್ತೆ, ನಿಜ. ದ್ವೇಷಾಗ್ನಿ ಅದು ಇನ್ನೊಬ್ಬರನ್ನ ಸುಡುತ್ತೆ, ಖಂಡಿತ ಸುಡುತ್ತೆ. ಆದರೆ ಅದಕ್ಕಿಂತ ಮೊದಲು ಇವನನ್ನೇ ಸುಡುತ್ತೆ. ಆ ದ್ವೇಷಾಗ್ನಿ ಅಂತ ಹೇಳ್ತಕ್ಕಂಥ ಅದು ಹುಟ್ಟುದು ಇವನು ಒಳಗಡೆ ತಾನೆ. ಹುಟ್ಟಿದ ಜಾಗವನ್ನು ಮೊದಲು ಸುಟ್ಟು ಆಮೇಲೆ ಬಾಕಿ ಉಳಿದವ್ರನ್ನ ಸುಡು, ಅದರ ಸ್ವಭಾವ ಅದರದ್ದು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಈ ವಿಷಯದಲ್ಲಿ ಬಹಳ ಎಚ್ಚರಿಕೆ ಹೇಳ್ತಾ ಇರ್ತಾರೆ, ಅವನಿಗೆ ಬುದ್ಧಿ ಹೇಳ್ತಾ ಇರ್ತಾರೆ. ಆದರೆ ಹಾಜರನಿಗೆ ಕೊನೆಗೂ ಕೂಡ ಬುದ್ಧಿ ಬರಲೇ ಇಲ್ಲ. ಅದಕ್ಕೋಸ್ಕರ ನಾನೊಂದು ವಾಕ್ಯ ಯಾವಾಗಲೂ ಹೇಳ್ತಾ ಇರ್ತೀನಿ, ಇಲ್ಲಿ ಹಿಂದೆ ಒಂದ್ಸತಿ ಹೇಳಿದ್ದೆ, ಈ ಜಗತ್ತಿನಲ್ಲಿ ಬುದ್ಧಿ ಹೇಳೋದಕ್ಕಿಂತ ದೊಡ್ಡ ಬುದ್ಧಿಗೇಡಿತನ ಇನ್ನೊಂದು ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಬುದ್ಧಿ ಇರುವವರಿಗೆ ಹೇಳಬೇಕಾಗಿಲ್ಲ, ಬುದ್ಧಿ ಇರುವವರಿಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಇಲ್ಲಿ ಶ್ರೀರಾಮಕೃಷ್ಣ ಮಾತ್ರ ಆ ಕೆಲಸವನ್ನು ಬಿಡಲೇ ಇಲ್ಲ, ಬುದ್ಧಿ ಹೇಳೋ ಕೆಲಸವನ್ನ. ಪಾಪ ಅಲ್ಲೇ ಪಕ್ಕದಲ್ಲೇ ಇದಾನಲ್ಲ, ತಮ್ಮ ಜೊತೆಯಲ್ಲೇ ಇದಾನಲ್ಲ, ತಮ್ಮ ಸಂಪರ್ಕದಲ್ಲೇ ಇದಾನಲ್ಲ, ಏನಾದ್ರು ಉದ್ಧಾರ ಆಗೋದ್ರೆ ಹಾಕೊಳ್ಳಿ ಅಂತ ಯಾವ ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಕಾಮಾರಪುರದಲ್ಲೂ ಒಂದು ಹೆಂಗಸಂತೆ. ಆ ಹೆಂಗಸು ಈ ದ್ವೇಷಿಸುವುದರಲ್ಲಿ ಅವಳು ಅಪರಾವತಾರ. ಅದರ ಪರಿಣಾಮ ಏನಾಯ್ತಂತೆ, ದ್ವೇಷದಿಂದಾಗಿಯೇ ಅವಳಿಗೆ ಗ್ಯಾಂಗ್ರೀನ್ ಆದದ್ದಲ್ಲ, ಅಥವಾ ಆ ಅಂಗಕ್ಷಯ ಕಾಯಿಲೆ ಬಂದದ್ದಲ್ಲ, ಕಾಲು ಕೊಳತು ಹೋಗತಕ್ಕಂಥದ್ದು ಆ ದ್ವೇಷದಿಂದಾಗಿ ಬಂದದ್ದಲ್ಲ. ಶ್ರೀರಾಮಕೃಷ್ಣ ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ, ಕಾಲು ಕೊಳೆತು ನಾರೋದಕ್ಕೆ ಶುರುವಾಯ್ತಂತೆ. ಆಮೇಲೆ ಆಕೆ ಇದ್ದ ಕೊಠಡಿಗೆ ಯಾರೂ ಬರ್ತಿರ್ಲಿಲ್ವಂತೆ, ಅಂತ ದುರ್ವಾಸನೆಯಂತೆ ಅದು. ಒಂದನೇದಾಗಿ ಈ ದ್ವೇಷದಿಂದಾಗಿ ಅವಳ ರಕ್ತ ಅಂತ ಹೇಳ್ತಕ್ಕಂಥದ್ದು ವಿಷಮಯವಾಗಿ ಆ ಕೊಳೆಯುವಂತಹ ಒಂದು ಸ್ಥಿತಿಗೆ ಅದು ಕೊಂಡೊಯ್ದಿತ್ತು. ನಮ್ಮ ಎಲ್ಲ ಬಗೆಯ ದುರ್ಭಾವನೆಗಳು ನಮ್ಮ ರಕ್ತವನ್ನ ದೂಷಿತಗೊಳಿಸುತ್ತವೆ ಅಂತ ಹೇಳ್ತಕ್ಕಂಥ ಮಾತನ್ನು ಇವತ್ತು ವಿಜ್ಞಾನ ಒಪ್ಪುತ್ತೆ. ನಮ್ಮ ಕೋಪತಾಪಾದಿಗಳೆಲ್ಲವೂ ಕೂಡ ನಮ್ಮ ರಕ್ತವನ್ನು ವಿಷಮಯವಾಗಿಸುತ್ತೆ ಅಂತ ಹೇಳುವುದನ್ನ ವಿಜ್ಞಾನಿಗಳು ಕಂಡುಹುಡುಕಿದ್ದಾರೆ. ನಮ್ಮ ಔಷಧದ ಆಯುರ್ವೇದದಲ್ಲೂ ಕೂಡ ಅದೆಲ್ಲ ಇದೆ. ಅದು ಒಂದು ವಿಚಾರವಾದರೆ,
ಇವಳು ಯಾವಾಗ ನಾರೋದಕ್ಕೆ ಶುರುವಾದ್ಲೋ ಆಗ ಯಾರೂ ಅಲ್ಲಿಗೆ ಹೋಗದೇ ಇದ್ದದ್ದು ಇನ್ನೊಂದು ವಿಚಾರ. ಸಾಮಾನ್ಯವಾಗಿ ಎಂಥ ನಾರುವ ಸ್ಥಿತಿಯಲ್ಲಾದರೂ ಕೂಡ ಅವಳು ಪ್ರೀತಿ ಪಾತ್ರಳಾದಂತಹ ವ್ಯಕ್ತಿಯಾಗಿದ್ದ ಪಕ್ಷದಲ್ಲಿ, ಜನಪ್ರಿಯತೆಯನ್ನು ಗಳಿಸಿಕೊಂಡಂತಹ ಉದಾರ ಭಾವದ ಸ್ತ್ರೀಯಾಗಿದ್ದ ಪಕ್ಷದಲ್ಲಿ ಅವಳ ಸೇವೆ ಮಾಡೋದಕ್ಕೆ, ಅಂತಹ ವಾಸನೆಯನ್ನು ಸಹಿಸಿಕೊಂಡು ಸೇವೆ ಮಾಡೋದಕ್ಕೆ ನಾಮೊಂದು ತಾಮೊಂದು ಅಂತ ಹೋಗ್ತಾ ಇದ್ರು. ಒಂದನೇದಾಗಿ ಅವಳಿಗಂತ ನಾರುವ ಸ್ಥಿತಿಯೇ ಬರ್ತಿರ್ಲಿಲ್ಲ. ಒಂದು ವೇಳೆ ಬಂದಿದ್ರು ಕೂಡ ಯಾರು ಅವಳ ಕಡೆಗೆ ಮೂಗೆ ಹಾಕದಂತೆ, ಅವಳ ಕಡೆಗೆ ಕಣ್ಣೇ ಹಾಕದಂತೆ ತಿರಸ್ಕಾರದಿಂದ ಅವಳು ಪಾಡಿಗೆ ಅವಳನ್ನ ಬಿಡುವಂತ ಸ್ಥಿತಿಗೆ ಬಿಡುವಂತಹ ಸ್ಥಿತಿ ಬರ್ತಿರ್ಲಿಲ್ಲ. ಇದು ಆಲೋಚನೆ ಮಾಡಬೇಕು ನಾವು. ಸಾಯುವ ಕಾಲದಲ್ಲಿ ಅಸಹಾಯಕರಾಗಿ ಬಿದ್ದಿರ್ತಕ್ಕಂತಹ ಸಂದರ್ಭದಲ್ಲಿ ನಮಗಾಗಿ ಎಷ್ಟೊಂದು ಜನ ಹಾತೊರಿತಾರೆ ಅಂತ ಅನ್ನೋದ್ರ ಮೂಲಕ ನಾವು ಯಾವ ಬಗೆಯ ಬದುಕನ್ನು ನಮ್ಮ ಸುತ್ತಮುತ್ತಲ ಜನರೊಂದಿಗೆ ಬದುಕಿದ್ದೇವೆ ಅಂತ ಅನ್ನೋದು ಒಂದು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಪರೀಕ್ಷೆಯ ಪರಿಣಾಮ ಸಿಕ್ಬಿಡುತ್ತೆ, ನಮಗೆ ರಿಸಲ್ಟ್ ಸಿಕ್ಬಿಡುತ್ತೆ. ಜೀವನ ಅಂತ ಹೇಳ್ತಕ್ಕಂತಹದ್ದು ಒಂದು ದೊಡ್ಡ ಪರೀಕ್ಷೆ. ಕೊನೆಯ ಪರೀಕ್ಷೆ ಅಂತ ಹೇಳ್ತಕ್ಕಂತಹದ್ದು ಮರಣ. ಅದ್ಭುತವಾದಂತಹ ಮರಣ ಯಾರದ್ದಾಗಿರುತ್ತೋ ಅವನು ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆದ ಅಂತ ಅರ್ಥ. ಆಮೇಲೆ ಕಾಯಿಲೆ ಕಸಾಲೆಗಳು, ಈ ತರ ಹಲವಾರು ಅಸಹಾಯಕ ಪರಿಸ್ಥಿತಿಗಳು ಬಂದೊದಗಿದಾಗ ಸುತ್ತಮುತ್ತ ಇರತಕ್ಕಂತಹ ಜನರು ನಮ್ಮಿಂದ ಏನಾಗಬೇಕು ಹೇಳಿ, ನಮ್ಮಿಂದ ಏನಾಗಬೇಕು ಹೇಳಿ, ಅಥವಾ ಏನ್ ಹೇಳಪ್ಪ ನನ್ನಿಂದ ಏನಾಗಬೇಕು ಹೇಳು ಅಂತೇನಾದ್ರೂ ಕೇಳ್ತಾ ಬಂದ್ರು ಅಂತಂದ್ರೆ ಅವನು ಒಂದು ಸ್ನೇಹಪರವಾದಂತಹ ಜೀವನವನ್ನು ನಡೆಸಿದ್ದಾನೆ, ಪರಹಿತ ಚಿಂತನೆಯ ಜೀವನವನ್ನು ನಡೆಸಿದ್ದಾನೆ, ಒಂದು ಸಾರ್ಥಕ ಬದುಕನ್ನು ನಡೆಸಿದ್ದಾನೆ ಅಂತ ಅನ್ನೋದಕ್ಕೆ ಬೇರೆ ಸಾಕ್ಷಿಯೇ ಬೇಡ. ಇಲ್ಲಿ ಶ್ರೀರಾಮಕೃಷ್ಣರು ಆ ದ್ವೇಷ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಕೆಟ್ಟದ್ದು ಅಂತನ್ನ ವಿವರಿಸೋದಕ್ಕೆ ಈ ಕಥೆ ಹೇಳ್ತಾ ಇದ್ದಾರೆ, ಈ ಒಂದು ಘಟನೆಯನ್ನು ಹೇಳ್ತಾ ಇದ್ದಾರೆ. ಹಾಗೆ ಹೇಳಿಬಿಟ್ಟು, ಹಾಜರಾನಿಗೆ ನಾನು ಈ ವಿಷಯವನ್ನು ಹೇಳಿದೆ, ಯಾರನ್ನು ದ್ವೇಷಿಸಬೇಡ ಕಣೋ, ನಿನಗೂ ಇಂಥ ಗತಿ ಬಂದೀತು ಅಂತ. ಮಾಸ್ಟರ್ ಬರೀತಾನೆ, ಸಾಯಂಕಾಲವಾಗಿದೆ. ಪರಮಹಂಸರು ದೇವಾಲಯದ ಒಳ ಅಂಗಳದ ವಾಯವ್ಯ ಮೂಲೆಯಲ್ಲಿ ನಿಂತಿದ್ದ ಹಾಗೆಯೇ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಈಗ ಕೆಲವು ಕಾಲದಿಂದ ಪರಮಹಂಸರು ಯಾವಾಗ ನೋಡಿದ್ರೂ ಸಮಾಧಿಸ್ಥರಾಗಿಯೇ ಇರ್ತಿದ್ದಾರೆ. ಸಾಮಾನ್ಯ ಉದ್ದೀಪನವೇ ಸಾಕು ಅವರನ್ನ ಬಾಹ್ಯ ಜ್ಞಾನ ಶೂನ್ಯರನ್ನಾಗಿ ಮಾಡೋದಕ್ಕೆ. ಭಕ್ತರು ಬಂದಾಗ ಎಲ್ಲೋ ಸ್ವಲ್ಪ ಹೊತ್ತು ಅವರೊಡನೆ ಮಾತುಕತೆ ಆಡ್ತಾರೆ. ಇಲ್ಲದೇ ಇತ್ತು ಅಂದ್ರೆ ಸರ್ವದಾ ಅಂತರ್ಮುಖರಾಗಿಯೇ ಇರ್ತಾರೆ. ಪೂಜೆ ಜಪ ಇತ್ಯಾದಿ ಕರ್ಮ ಈಗ ಅವ್ರ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ ಅಂತ ಮಾಸ್ಟರ್ ಬರೀತಾನೆ. ಎಷ್ಟು ವಿಚಾರಗಳು ಇದರೊಳಗಡೆ ಅಡಕವಾಗಿವೆ. ಮೊದಲನೇದಾಗಿ ಸಹಜ ಸಮಾಧಿ ಅಂತ ಹೇಳ್ತಕ್ಕಂಥದ್ದವರಲ್ಲ ಇದೆ. ಈಗ ಸಹಜ ಸಮಾಧಿ ಅಂತ ಹೇಳ್ತಕ್ಕಂಥದ್ದು ತೀವ್ರವಾದ ಸಾಧನೆಯಿಂದ ಎಲ್ಲೋ ಒಂದು ಸಲ ಆಗಿ ಆಮೇಲೆ ಹೋದದ್ದಲ್ಲ. ಆ ಸಮಾಧಿ ಅಂತ ಹೇಳ್ತಕ್ಕಂಥದ್ದು ಕೂಡ ಗಣಿತವಾಗಿದೆ ಶ್ರೀರಾಮಕೃಷ್ಣ ವಿಷಯದಲ್ಲಿ. ಅವರು ಸ್ವಲ್ಪ ಮಾತ್ರದ ಉದ್ದೀಪನ ಅಂತಂದ್ರೆ ಆ ಸಮಾಧಿಗೆ ಹೋಗೋದಕ್ಕೆ ಬೇಕಾದಂತಹ ಪ್ರಚೋದನೆ ಅಂತ ಹೇಳ್ತಕ್ಕಂಥದ್ದು ಕಿಂಚಿತ್ ಸಿಕ್ಕಿದ್ರೂ ಸಾಕು, ತಕ್ಷಣ ಅವರು ಸಮಾಧಿಗೆ ಹೋಗ್ತಾ ಇದ್ರು. ಶರೀರ ಸ್ಥಿರವಾಗಿ ಬಿಡ್ತಾ ಇತ್ತು. ಈಗ ಹುಣಸೆ ಹಣ್ಣು ಅಂತ ಹೇಳಿದ ತಕ್ಷಣ ನಮಗೆ ನಾಲ್ಗೆಲ್ಲಿ ನೀರು ಬರೋದಿಲ್ವೇ? ಅದೇನು ಮೈಸೂರು ಪಾಕು ಅಂತ ಹೇಳಬೇಕಾಗಿಲ್ಲ. ಸಾಮಾನ್ಯವಾದ ಒಂದು ಹುಣಸೆ ಹಣ್ಣು ತೊಕ್ಕು ಅಂತ ಹೇಳಿದ್ರೆ ಸಾಕು, ತಗೊಳ್ಳಿ ನೀರು. ಪ್ರಚೋದನೆ ಅಂದ್ರೆ ಇದೇನೆ. ಅದು ಉದ್ದೀಪನೆ ಅಂದ್ರೆ ಇದೇನೆ. ಬಹುಶಃ ಈಗ ಎಷ್ಟೋ ಜನ ಎದ್ದಿರ್ಬೋದು ಅಂತ ಕಾಣುತ್ತೆ ತೊಕ್ಕು ಅಂತ ಹೇಳಿದ ತಕ್ಷಣ. ಕೆಲವರೆಲ್ಲ ಬಂದು ದೂರ ಹೇಳ್ತಾ ಇದ್ದಾರೆ, ಸ್ವಾಮೀಜಿ ಎಲ್ಲ ಬೇಗ ಬಂದು ಹಾಲ್ನೊಳಗೆ ಕೂತು ಬಿಡ್ತಾರೆ, ಆಮೇಲೆ ಗೊರ್ರಕ್ಕಂತ ನಿದ್ರೆ ಹೊಡಿತಾ ಇರ್ತಾರೆ, ನಮಗೆ ಕೇಳೋದಕ್ಕೆ ಬಿಡೋದಿಲ್ಲ ಅವರು, ನೀವೇನಾದ್ರೂ ಮಾಡಿ ಅವ್ರಿಗೆ ಹೇಳಬೇಕು ಅಂತ. ಈ ಕಡೆ ಗಂಡಸರ ಕಡೆಯಿಂದಲೂ ಕೂಡ ಆ ದೂರು ಬಂದಿದೆ, ಈ ಕಡೆ ಸ್ತ್ರೀಯರ ಕಡೆಯಿಂದಲೂ ಕೂಡ ಆ ದೂರು ಬಂದಿದೆ. ಇವ್ರ ನಿದ್ರೆ ಹೋಗಿಸೋದಕ್ಕೆ ಕೂಡ ನಾನು ಮಾತನಾಡಬೇಕಾಗುತ್ತೆ ನೋಡಿ. ಅದಕ್ಕೋಸ್ಕರ ಕೇವಲ ತತ್ವ ಹೇಳಿಬಿಟ್ರೆ ನಿದ್ರೆ ಬಂದ್ಬಿಡುತ್ತೆ. ಮಧ್ಯೆ ಸ್ವಲ್ಪ ಹುಣಸೆಕಾಯಿ ತಂದುಬಿಟ್ರೆ ಸ್ವಲ್ಪ ನಾಲ್ಗೆ ನೀರು ನುಂಗ್ತಾ ಇರ್ತಾರೆ. ಈ ತರಹ ಧಾರ್ಮಿಕ ಉಪನ್ಯಾಸ ಮಾಡುವಾಗ ನಿದ್ರೆ ಬರ್ತಕ್ಕಂತಹದ್ದು ಹೊಸ್ತೇನಲ್ಲ. ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಇದೇ ತರಹ ಅವರ ತನ್ನ
ಚರ್ಚ್ನಲ್ಲಿ ಉಪನ್ಯಾಸ ಮಾಡ್ತಕ್ಕಂಥ ಅದು ಕ್ರಮ. ವಾರಕ್ಕೊಮ್ಮೆಯೋ ಅವನ ಕ್ರಮಕ್ಕನುಸಾರವಾಗಿ ಮಾಡ್ತಾ ಇದ್ರೆ ಜನರೇನೋ ಬರ್ತಾ ಇದ್ರು. ಆದ್ರೆ ಒಬ್ಬ ಮುದುಕಪ್ಪ ಒಂದು ಕಡೆ ಕುಳಿತುಕೊಂಡು ಆರಾಮವಾಗಿ ನಿದ್ರೆ ಮಾಡ್ತಾ ಅವ್ರನ್ನ ತೂಕಡಿಕೆ ಹೀಗೆ ಹಾಗೆ ಬೆಲ್ಲ ತೂಗೋದು ಎಷ್ಟಾಯ್ತು ಅಂತ. ಅದು ಪಾದ್ರಿಗಳಿಗೆ ಸ್ವಲ್ಪ ಸಂಕಟ ಆಗ್ತಾ ಇತ್ತು, ನಿರುತ್ಸಾಹ ಬಂದ್ಬಿಡುತ್ತೆ. ಅದು ಕೂಡ ಕೆಲವರು ಮುಂದ್ಗಡೆ ಕೂತ್ಕೊಂಡು ಅಂತ ಬಾಯಿ ಕಳೆದು ಬಿಡ್ತಾರೆ. ಆ ಶ್ರೀಕೃಷ್ಣ ಪರಮಾತ್ಮ ಬಾಯಿ ತೆರೆದು ಆ ಮೂರು ಲೋಕವನ್ನು ತೋರಿಸ್ತಾರೆ. ನಮಗೂ ಕೂಡ ಮೂರು ಲೋಕದ ದರ್ಶನ ಆಗಿಬಿಡುತ್ತೆ. ಈ ಪಾದ್ರಿಗಳು ಕೂಡ ಹಾಗೆ ನಿರುತ್ಸಾಹ ಆಗ್ತಾ ಇತ್ತಂತೆ. ಅದಕ್ಕೋಸ್ಕರ ಅವರು ಒಂದು ಉಪಾಯ ಮಾಡಿದ್ರಂತೆ. ಒಬ್ಬ ಹುಡುಗನಿಗೆ ಹೇಳಿದ್ರಂತೆ, ನೋಡಯ್ಯ ಅವ್ರ ಪಕ್ಕದಲ್ಲಿ ಕೂತ್ಕೋ, ದಿನ ಅವರೀ ನಿದ್ರೆ ಮಾಡ್ತಾರೆ, ಒಂದು ಸ್ವಲ್ಪ ತಿವಿದು ಬಿಡು, ನಿನಗೆ ದಿನಕ್ಕೆ 8 ಹಣೆ ಕೊಡ್ತೀನಿ ನಾನು. ಆಗಲಿ ಫಾದರ್ ಅಂತ ಹೇಳಿದಂತೆ ಅವನು. ಒಂದು 4 ದಿನ ಏನು ಸಮಸ್ಯೆನೇ ಇರಲಿಲ್ಲ, ನಿದ್ರೆ ಮಾಡಕ್ ಬಿಟ್ಟಿರ್ತಾನೆ ಈ ಹುಡುಗ. ಆಗ ಮುದುಕಪ್ಪ ಕೇಳಿದಂತೆ, ಯಾಕಪ್ಪ ನಂಗೆ ತೊಂದರೆ ಕೊಡ್ತಾ ಇದೆಯಾ, ನಿನ್ನ ಪಾಡಿಗೆ ನೀನಿರೋದು ಬಿಟ್ಟು? ನೋಡಿ ಸರ್, ನಮ್ಮ ಫಾದರು 8 ಹಣೆ ಕೊಡ್ತಾರೆ, ಅದಕ್ಕೋಸ್ಕರ ಅಷ್ಟೇ ತಾನೇ, ನಾನು ನೀನು ನೋಡ್ಕೋತೀನಿ, ಸುಮ್ಮನಿರು. ಯಥಾ ಪ್ರಕಾರ ಮತ್ತೆ ನಿದ್ರೆ ಮಾಡೋಕೆ ಶುರು ಮಾಡಿದಂತೆ ಉಪನ್ಯಾಸದಲ್ಲಿ. ಪಾದ್ರಿಗಳು ಆ ಹುಡುಗನ ಕೇಳಿದ್ರಂತೆ, ಏನೋ ಇನ್ನೂ ನಿದ್ರೆ ಮಾಡ್ತಾ ಇದ್ದಾರಲ್ಲ ಅವರು? ಫಾದರ್, ಈಗ ಅವ್ರು 1 ರೂಪಾಯಿ ಕೊಡ್ತಾ ಇದ್ದಾರೆ ನನಗೆ. ಈಗ ಫಾದರ್ 1.5 ರೂಪಾಯಿ ಕೊಡ್ಬೇಕಾಯ್ತು. ಬಹಳ ಸಹಜ. ವಿಷಯ ಘನವಾದಷ್ಟು ಸಾಮಾನ್ಯರು ಅಂತನೋರಿಗೆ ಸಾಧ್ಯವಾಗುವುದಿಲ್ಲ ಆ ಮನಸ್ಸನ್ನ ಎಚ್ಚರದ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ. ಇನ್ನೊಂದು ಕಷ್ಟ ಕೂಡ ಇದೆ, ಅದು ನನಗೆ ಗೊತ್ತಿದೆ. ಅದು ಡಯಾಬಿಟಿಸ್ ಅಂತ ಇರುತ್ತಲ್ಲ, ಸಿಹಿ ಕಾಯಿಲೆ, ಅದು ಬಂದವರಿಗೂ ಕೂಡ ಆಗಾಗ ಮಧ್ಯೆ ಮಧ್ಯೆ ನಿದ್ರೆ ಬರೋ ಕ್ರಮ ಉಂಟು. ಹೀಗೆ ಅವ್ರ ನಿದ್ರೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಿದ್ರೆ ಮಾಡಲಿ ಅಂತ ನಾನೇನು ಪರ್ಮಿಷನ್ ಕೊಡ್ತಾ ಇದ್ದೀನಿ ನಿಮ್ಮ ಮೂಲಕ. ಇಲ್ಲಿ ಶ್ರೀರಾಮಕೃಷ್ಣರು ಆ ದ್ವೇಷದ ಕುರಿತಾಗಿ ಹೇಳಿದಂತಹ ಮಾತು ಅಲ್ಲದೇನೇನೆ ಆ ಉದ್ದೀಪನೆಯ ಕುರಿತಾದಂತಹ ಮಾತು, ಆಮೇಲೆ ಅವರ ಸಹಜ ಸಮಾಧಿ ಸ್ಥಿತಿಯ ಮಾತು, ಇದೆಲ್ಲ ಇಲ್ಲಿ ಬಂದಿದೆ. ಸಹಜ ಸಮಾಧಿ ಸ್ಥಿತಿ, ಸ್ವಲ್ಪ ಪ್ರಚೋದನೆ ಸಿಕ್ಕಿದ ಮಾತ್ರಕ್ಕೆ ಅವರಿಗೆ ಸಮಾಧಿ ಸ್ಥಿತಿ ಉಂಟಾಗತಕ್ಕಂಥದ್ದು. ನಾವು ಕೂಡ ನಮ್ಮ ನಿತ್ಯ ಜೀವನದಲ್ಲಿ ಈ ಆಧ್ಯಾತ್ಮಿಕತೆ, ಸಮಾಧಿ ಸ್ಥಿತಿಯ ಮಾತು ಹಾಗಿರಲಿ, ಈ ಆಧ್ಯಾತ್ಮಿಕ ವಿಚಾರವಾದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಎಷ್ಟು ತುಂಬಿಕೊಂಡಿರಬೇಕು ಅಂತಂದ್ರೆ, ಮತ್ತೆ ಎಷ್ಟು ಪಳಗಿರಬೇಕು ಅಂತಂದ್ರೆ, ಯಾರಾದ್ರೊಬ್ಬರು ಭಗವದ್ ವಿಚಾರವಾಗಿ ಮಾತನಾಡಿದ್ರು ಅಂತ ಹೇಳಿದ್ರೆ ಕಿವಿ ನೆಟ್ಟಗಾಗಬೇಕು. ಆಗಲಿ ಅದ್ರ ಕುರಿತಾಗಿ ಕೇಳೋಣ ಅಂತ, ಅಥವಾ ಇವರು ಕೂಡ ಏನಾದರೂ ಹೇಳೋದಕ್ಕೆ ಉತ್ಸಾಹಿತರಾಗಬೇಕು. ಕನಿಷ್ಠ ಪಕ್ಷ ಆ ಭಗವದ್ ವಿಚಾರವಾದಂತಹ ಮಾತುಕತೆಗಳಾದರೂ ಕೂಡ ನಮ್ಮಿಂದ ಆಗುವಂತೆ ಆದರೆ, ಎಲ್ಲ ಲೌಕಿಕ ವಿಚಾರಗಳು ನಮ್ಮಿಂದ ಅಳಿಸಿ ಹೋಗುವಂತೆ ಆದರೆ, ಲೌಕಿಕ ವಿಚಾರ, ಲೌಕಿಕವಾದಂತಹ ಚಟುವಟಿಕೆಗಳಿರಲಿ. ಯಾಕೆಂತ ಹೇಳಿದ್ರೆ ನಮ್ಮ ಜೀವನ ಯಾತ್ರೆ ಅಂತ ಆಗಬೇಕಲ್ಲ, ಆದ್ರಿಂದ ಲೌಕಿಕವಾದಂತಹ ಚಟುವಟಿಕೆಗಳೇನೋ ಇರಲಿ, ಆದರೆ ಆ ವಿಚಾರವಾಗಿಯೇ ನಮ್ಮ ಮನಸ್ಸು ಮಗ್ನವಾಗಿರಬಾರದು. ನಮ್ಮ ಮನಸ್ಸು ಇರಬೇಕು ಭಗವದ್ ವಿಚಾರದಲ್ಲಿ. ಲೌಕಿಕವಾದಂತಹ ಜೀವನವನ್ನು ಯಾಂತ್ರಿಕವಾದ ರೀತಿಯಲ್ಲಿ ಮಾಡ್ಕೊಂಡು ಬರಬೇಕು. ನಾವು ಪೂಜಾದಿಗಳನ್ನ ಯಾಂತ್ರಿಕವಾಗಿ ಮಾಡ್ಕೊಂಡು ಬರ್ತೀವಿ, ಲೌಕಿಕ ವಿಚಾರವನ್ನು ಬಹಳ ಆಸಕ್ತಿಯಿಂದ ಮಾಡ್ಕೊಂಡು ಬರ್ತೀವಿ. ಎಷ್ಟೋ ಜನ ದೂರ ಹೇಳ್ತಾ ಇದ್ದಾರೆ, ಸ್ವಾಮೀಜಿ 5 ಗಂಟೆಗೆ ಬಂದು ಕೂತ್ಕೊಂಡು ಬಿಡ್ತಾರೆ, ಆಮೇಲೆ ಎಲ್ಲ ಬಗೆಯ ಲೌಕಿಕ ವಿಚಾರವನ್ನೇ ಮಾತನಾಡ್ತಾ ಇರ್ತಾರೆ. ಈ ಒಂದು ಮಂದಿರ ಸದೃಶವಾದಂತಹ ಸಭಾಂಗಣದಲ್ಲಿ ಬಹಳ ಕಷ್ಟವಾಗುತ್ತೆ ಸ್ವಾಮೀಜಿ ಅಂತ ಕೆಲವು ಯುವಕರು ಬಂದು ಹೇಳೋದು. ಆ ಯುವಕರಿಗೆ ಏನು ಗೊತ್ತು ಮುದುಕರ ಕಷ್ಟ. ಶ್ರೀರಾಮಕೃಷ್ಣರು
ಪೂಜೆ ಜಪ ಇತ್ಯಾದಿ ಕರ್ಮ ಮಾಡೋದಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿಗೆ ಬಂದಿದ್ದಾರೆ ಅಂತನ್ನೋದನ್ನ ಇಲ್ಲಿ ಮಾಸ್ಟರ್ ಮಾಶಿಯ ಹೇಳ್ತಾ ಇದ್ದಾನೆ. ಇದು ನಮ್ಗೆ ಅವರ ಜೀವನ ಚರಿತ್ರೆಯಲ್ಲೂ ಕೂಡ ಕಂಡು ಬರುತ್ತೆ. ಒಂದಾನೊಂದು ದಿನ ಅರ್ಘ್ಯವನ್ನು ಕೊಡೋದಕ್ಕೋಸ್ಕರ ಗಂಗಾ ನದಿಗೆ ಇಳಿದು ಅರ್ಘ್ಯವನ್ನು ಕೊಡೋದಕ್ಕೋಸ್ಕರ ಒಂದು ಬೊಗಸೆ ನೀರನ್ನು ಎತ್ಕೊಂಡಿದ್ದಾರೆ. ನೀರೆಲ್ಲ ಕೆಳಗಡೆ ಸುರಿದು ಹೋಗಿದೆ. ಕೈನಲ್ಲಿ ಒಂದು ತೊಟ್ಟು ನೀರು ಕೂಡ ಇಲ್ಲ. ಇನ್ನು ಅರ್ಘ್ಯ ಕೊಡೋದು ಹೇಗೆ? ಆಗ ಜಗನ್ಮಾತೆಯನ್ನು ಪ್ರಾರ್ಥಿಸಿಕೊಂಡ್ರಂತೆ, ಅಮ್ಮ, ಇದೆಂಥ ಸ್ಥಿತಿ ನನಗೆ ಬಂದು ಹೋಯ್ತು, ನನ್ನ ಕೈನಲ್ಲಿ ನೀರೇ ನಿಲ್ತಾ ಇಲ್ವಲ್ಲ, ನನಗೆ ಅರ್ಘ್ಯ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ಜಗನ್ಮಾತೆ ಹೇಳಿದ್ಲಂತೆ, ನೀನು ಗಳಿತ ಹಸ್ತನಾಗಿದ್ದೀಯೆ, ಇನ್ನು ಮೇಲೆ ನೀನೇನು ಕರ್ಮವನ್ನು ಮಾಡಬೇಕಾಗಿಲ್ಲ ಅಂತ. ಯಾವ ಕರ್ಮವನ್ನು ನೈಷ್ಕರ್ಮ್ಯ ಅಂತ ಹೇಳ್ತಕ್ಕಂಥದ್ದು ವೇದಾಂತದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಶಬ್ದ. ಕರ್ಮರಹಿತವಾದಂತಹ ಸ್ಥಿತಿ, ಸುಮ್ಮನೆ ಇದ್ರೂ ಕೂಡ ಅವನು ಆನಂದವಾಗಿರ್ತಕ್ಕಂತಹ ಸ್ಥಿತಿ. ಅಂತಹ ಒಂದು ಸ್ಥಿತಿ ಅಂತ ಹೇಳ್ತಕ್ಕಂತಹದ್ದು ಅವರಿಗೆ ಈ ಒಂದು ಸಹಜ ಸಮಾಧಿ ಸ್ಥಿತಿಯಲ್ಲಿ ಉಂಟಾಗಿದೆ. ಅದನ್ನು ಕುರಿತಾಗಿ ಮಾಸ್ಟರ್ ಮಾಶಿಯ ಬರಿತಾನೆ. ಬಳಿಕ ಪರಮಹಂಸರು ಪ್ರಕೃತಿಸ್ಥರಾಗಿ ನಿಂತಲ್ಲೇ ನಿಂತು ಭಗವತಿಯೊಡನೆ ಮಾತುಕತೆ ಆಡ್ತಾ ಇದ್ದಾರೆ. ಈಗ ಹೇಳ್ತಾ ಇದ್ದಾರೆ, ಹೇ ತಾಯೇ, ಪೂಜೆ ಮಾಡುವುದೂ ನಿಂತು ಹೋಯಿತು, ಜಪ ಮಾಡುವುದೂ ನಿಂತು ಹೋಯಿತು. ದಯವಿಟ್ಟು ನೋಡಿಕೋ ತಾಯೇ, ನಾನು ಒಂದು ಜಡವಸ್ತು ಆಗದ ಹಾಗೆ ನನ್ನನ್ನು ಸೇವಕ ಭಾವದಲ್ಲಿ ಇಡು. ಹೇ ತಾಯೇ, ನಿನ್ನ ಸಂಬಂಧವಾಗಿ ಮಾತುಕತೆ ಆಡುವ ಹಾಗೆ, ನಿನ್ನ ನಾಮಗುಣ ಕೀರ್ತನೆ ಮಾಡುವ ಹಾಗೆ ಅನುಗ್ರಹಿಸು. ನಿನ್ನ ವೈಭವವನ್ನು ನಾನು ಸ್ತುತಿಸಬೇಕು ಅಂತ ನನಗೆ ಆಸೆ ಇದೆ ತಾಯೇ. ಈ ಶರೀರಕ್ಕೆ ಸ್ವಲ್ಪ ಶಕ್ತಿ ಕೊಡು, ಅದು ತಾನೇ ನಡೆಯುವಂತಾಗಲಿ. ಎಲ್ಲಿ ನಿನ್ನ ಸಂಬಂಧವಾಗಿ ಕಥಾ ಶ್ರವಣವಾಗುತ್ತೆಯೋ, ಎಲ್ಲಿ ನಿನ್ನ ಭಕ್ತರಿದ್ದಾರೆಯೋ ಅಲ್ಲಿಗೆಲ್ಲ ಅದು ಹೋಗಿ ಇರುವಂತಾಗಲಿ ಅಂತ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ಅವರು ಮಾಡಿಕೊಂಡದ್ದನ್ನು ಮಾಸ್ಟರ್ ಮಾಶಿಯಲ್ಲಿ ಬರಿತಾ ಇದ್ದಾನೆ. ಎಲ್ಲೆಲ್ಲಿ ಕಥಾಶ್ರವಣವಾಗುತ್ತದೆಯೋ ಅಲ್ಲಿಗೆ ಶ್ರೀರಾಮಕೃಷ್ಣ ಹೋಗುವ ಆಸೆ, ಎಲ್ಲೆಲ್ಲಿ ಭಗವದ್ ಭಕ್ತರಿದ್ದಾರೋ ಅಲ್ಲಿಗೆ ಶ್ರೀರಾಮಕೃಷ್ಣಿಗೆ ಹೋಗೋದಕ್ಕೆ ಆಸೆ. ಮಾತನ್ನ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸಿ ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿ ಓಂ ತತ್ಸತ್.